ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಮಯಜ್ಞಾಸ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಯಾವುದಾಯ್ತು? ಭಾಷ್ಯ ಆಗಬೇಕಲ್ಲ. ಹಾಂ, ಇದಾಯ್ತು. ಸದೃಶಂ ಚೇಷ್ಟತೆ ಒಂದೆರಡು ಚೇರ್ ಹಾಕಿರಿ, ಒಂದೆರಡು ಚೇರ್ ಹಾಕಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಇಂದ್ರಿಯಸ್ಸೇಂದ್ರಿಯ ನಿಗ್ರಹ ಕಿಂ ಕರಿಷ್ಯತಿ. ಎಲ್ಲರೂ ಕೂಡ ಅವರ ಸ್ವರೂಪಕ್ಕನುಗುಣವಾದ ಕರ್ಮಗಳನ್ನು ಪ್ರಕೃತಿಯ ಗುಣಗಳಿಗೆ ಒಳಗಾಗಿ ಭಗವಂತನ ಅನುಗ್ರಹದಿಂದ ಮಾಡಿಸ್ತಾರೆ ಅನ್ನೋದು ಅದರ ಮುಖ್ಯ ಅಭಿಪ್ರಾಯ. ಆದ್ದರಿಂದ ನಮ್ಮ ಪ್ರಯತ್ನ ಮಾಡಬಾರದು ಅಂತ ಅರ್ಥ ಅಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ಮಾಡಬಾರದು ಅಂತ ಅರ್ಥ, ಹೀಗೆ ತಿಳಿಸ್ಬೋದು, ಮಾಡಬಾರದು ಅಂತ ಅರ್ಥ ಅಲ್ಲ. ಆದರೆ ನಾವು ಬದಲಾಯಿಸಿ ಹಠ ಮಾಡಲಿಕ್ಕೆ ಹೋಗೋ ಕಾರಣ ಇಲ್ಲ. ಪ್ರಯತ್ನಕ್ಕೆ ಯಾವಾಗಲೂ ಮಹತ್ವ ಇದೆ. ನಿರ್ಣಯ ಭಗವಂತರದೇ ಅಂತ ತಾತ್ಪರ್ಯ. ಇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹಿ ಅಸ್ಯ ಪರಿಪಂಥಿನೌ. ಈಗ ಮನುಷ್ಯ ಭಾಳ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾರೆ. ಇಂದ್ರಿಯಸ್ಯ ಅರ್ಥೇ ರಾಗದ್ವೇಷವು ವ್ಯವಸ್ಥಿತವು. ಇಂದ್ರಿಯಸ್ಯ ಪ್ರತಿ ಇಂದ್ರಿಯಸ್ಯ ಅಂತ ಅರ್ಥ. ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ತನ್ನದೇ ಆದ ರಾಗ ಮತ್ತು ದ್ವೇಷಗಳಿವೆ. ವ್ಯವಸ್ಥಿತವು, ಅದು ಡಿಸೈಡೆಡ್. ಕಣ್ಣಿಗೆ ರೂಪಜ್ಞಾನ, ಕಿವಿಗೆ ಶಬ್ದಜ್ಞಾನ, ಹೀಗೆಲ್ಲ ಒಂದೊಂದಕ್ಕೂ ಫಿಕ್ಸ್ ಆಗಿಬಿಟ್ಟಿದೆ. ಆದ್ದರಿಂದ ಅದೇನು ಮಾಡುತ್ತೆ, ಇಂದ್ರಿಯಗಳ ಸ್ವಭಾವ. ಇವತ್ತು ಹಸು ಕೆಲವು ಪದಾರ್ಥ ತಿನ್ನಕ್ಕೆ ಹೋಗುತ್ತೆ, ಮತ್ತೊಂದು ಇನ್ನೊಂದು ಪದಾರ್ಥ ತಿನ್ನಕ್ಕೆ ಹೋಗುತ್ತೆ, ಕೆಲವು ಸಕ್ಕರೆಗೆ ಹೋಗುತ್ತೆ. ಆ ಥರ ಇಂದ್ರಿಯಗಳೆಲ್ಲ ಹೋಗ್ಲಿಕ್ಕೆ ರೆಡಿಯಾಗಿರ್ತವೆ. ಆದರೆ ನಾವೇನು ಮಾಡಬೇಕು? ತಯೋರ್ನ ವಶಮಾಗಚ್ಚೇತ್, ಅವುಗಳ ವಶಕ್ಕೆ ಹೋಗಬಾರ್ದು. ಇವತ್ತು ವೆಹಿಕಲ್ ಅಂತ ತಕ್ಷಣ ಮುಂದೆ ಹೋಗುತ್ತೆ, ಕಂಟ್ರೋಲ್ ಮಾಡಬೇಕು. ವೆಹಿಕಲ್ ಹೋದಲ್ಲಿ ಬಿಟ್ಟರೆ ಅದು ಕತ್ತಿ ಮುಗಿದೋಯ್ತು. ನಾವು ಇಷ್ಟಪಟ್ಟಲ್ಲಿ ವೆಹಿಕಲ್ ಹೋಗೋಕ್ಕೆ ಹೊರತು ವೆಹಿಕಲ್ ಹೋದ ಕಡೆ ನಾವು ಹೋಗಬಾರ್ದು. ಇದು ಭಾಳ ಇಂಪಾರ್ಟೆಂಟ್. ವಾಹನದ ಉದ್ದೇಶ ಏನು? ಗುರಿ ತಲುಪೋದು. ಆ ಗುರಿ ನಮ್ಮದಾಗಬೇಕು, ಅವ್ರು ವಾಹನದ ಗುರಿ ಆಗಬಾರ್ದು. ರಿಕ್ಷಾದಾಗ ಹೇಳ್ತಾರೆ ಅಲ್ಲಿಗೆ ಬರ್ತಿಲ್ಲ, ಅಲ್ಲಿಗೆ ಹೋಗೋಕ್ಕಾಗುತ್ತೆ. ಆ ಥರ ಆಗುತ್ತೆ. ಅವ್ರು ಫ್ರೀಯಾಗಿ ಕರ್ಕೊಂಡೋದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಇಂದ್ರಿಯಗಳ ವಶ ಆಗಬಾರ್ದು. ವಾಹನ ಹೇಳಿದ್ದ ದೇಹದ ವಾಹನ, ಅದರ ಅಂಗಗಳವೆಲ್ಲ ಕೂಡ. ರಥಕ್ಕೆ 10 ಕುದುರೆಗಳಿದ್ದ ಹಾಗೆ. ಅದನ್ನು ನಾವು ನಮ್ಮ ಇಷ್ಟಕ್ಕೆ ತಕ್ಕಂತೆ ಓಡಿಸ್ಬೇಕೆ ಹೊರತು ಅವುಗಳ ಇಷ್ಟಕ್ಕೆ ತಕ್ಕಂತೆ ನಾವು ಬಲಿಯಾಗಬಾರದು. ತಯೋರ್ನ ವಶಮಾಗಚ್ಚೇತ್ ತೌಹ್ಯಸ್ಯ ಪರಿಪಂಥಿನವು. ಅವು ಎಷ್ಟು ನಮಗೆ ಉಪಕಾರನೋ ಅಷ್ಟೇ ಅಪಕಾರ. ವೆಹಿಕಲ್ನಿಂದ ವಂಡರ್ಸ್ ಮಾಡ್ಬೋದು, ಹೆಚ್ಚು ಕಡಿಮೆ ಆಯ್ತಂದರೆ ಹೋಗೇ ಬಿಡ್ತಾರೆ. ಆ ರೀತಿ ಇರಬೇಕು. ವೆಹಿಕಲ್ ಡ್ರೈವಿಂಗ್ ಎಷ್ಟು ಇಂಪಾರ್ಟೆಂಟ್. ಡ್ರೈವಿಂಗ್ ಹೇಗೆ ಕಲಿಸ್ಬೇಕು ಹಾಗೆ ಡ್ರೈವಿಂಗ್ ಕಲಿಸ್ದೆ ವೆಹಿಕಲ್ ನಡೆಸೋಕ್ಕೆ ಬರೋದಿಲ್ಲ. ಅದನ್ನೇ ಶಿಕ್ಷಣ ಅಂತ ಕರೆಯೋದು. ಶಿಕ್ಷಣ ಜ್ಞಾನ ಬಂದ ತಕ್ಷಣ ಏನು ಮಾಡುತ್ತೆ, ಸರಿಯಾಗಿ ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ತಾನೆ. ಸಂಸ್ಕಾರೋ ಬಲವಾನೇವ ತಥಾಪಿ ಶಕ್ತಿತೋ ನಿಗ್ರಹ ಕಾರ್ಯ. ನಮ್ಮ ಮಟ್ಟಿಗೆ ನಾವು ಶಕ್ತಿ ಇದ್ದಷ್ಟು ಪ್ರವೃತ್ತಿ ಪಡಬೇಕೆ ಹೊರತು ನಮ್ಮದು ಅಲ್ಟಿಮೇಟ್ ಅನ್ನೋ ಭಾವನೆ ಇರಬಾರ್ದು. ಅಡ್ವೊಕೇಟ್ ಎಷ್ಟೇ ವಾದ ಮಾಡಿದರೂ ಕೂಡ ಜಡ್ಜ್ಮೆಂಟ್ ಅವನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರಾಗಬೇಕು?
ಜಡ್ಜ್ ಬೇರೆಯೇ ಇದ್ದಾನೆ. ಮತ್ತು ಇವನು ಆರ್ಗ್ಯೂ ಮಾಡ್ಬೋದೇ ಹೊರತು ಸರಿಯಾಗಿ ಆರ್ಗ್ಯೂ ಮಾಡಬೇಕು, ಅದರಲ್ಲಿ ತಪ್ಪಲ್ಲ. ಬಟ್ ಅದು ಎಷ್ಟನ್ನು ಬರೋ ರೀತಿಯಲ್ಲೇ ಮಾಡಬೇಕು, ಬರದೇ ಹೋದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯೇ ಭಾಳ ಸಿಂಪಲ್. ಕಾಮಾತ್ ಕ್ರೋಧೋಭಿಜಾಯತೆ. ಯಾವಾಗ ಬಯಕೆ ಈಡೇರೋದಿಲ್ಲ ಸಿಟ್ಟು ಬರುತ್ತೆ ಅಷ್ಟೇ. ಸಾಮಾನ್ಯ ಅವನ ಬಯಕೆಗಳು ಹೇಗಿರುತ್ತೆ, ಈಡೇರದೇ ಜಾಸ್ತಿ, ಗೊತ್ತಾಯ್ತು. ಅದರಿಂದ ಏನಾಗುತ್ತೆ, ಡಿಸಪಾಯಿಂಟ್ ಆಗ್ತಾರೆ, ಅವಾಗ ಸಿಟ್ಟು ಬರಲಿಕ್ಕೆ ಶುರುವಾಗುತ್ತೆ. ಇಂದ್ರಿಯಗಳಿಂದ ಕಣ್ಣು ತೋರಿಸಿದ ಇಂದ್ರಿಯ ತಾನೇ, ಗೊತ್ತಾಯ್ತು. ಏನು ಮಾಡ್ತಾರೆ ಈಗ ಹಸುಗಳಿಗೆಲ್ಲ ವ್ಯವಸಾಯ ಮಾಡ್ಬೇಕಾದ್ರೆ ಕಟ್ಟಿಬಿಡ್ತಾರೆ ಬಾಯಿ, ಗೊತ್ತಾಯ್ತಾ. ಒಂದು ಏನು ಪ್ರಯತ್ನ ಏನು ಮಾಡ್ತಾರೆ ಈಗ, ನೋಡಿದ್ರೆ ಆ ಕಡೆ ಹೋಗುತ್ತೆ, ತಿನ್ನಕ್ಕೆ ಪ್ರಯತ್ನ ಪಡಬಾರ್ದು. ಹೇಗೆ ಮುಖವಾಡ ಹಾಕಿಬಿಡ್ತಾರೆ ಹಾಗಿರಬೇಕು ಅಂತ ಅರ್ಥ. ಬರೋ ರಾಗದ್ವೇಷಗಳೆಲ್ಲ ಬರೋದು ಮನಸ್ಸಿನಿಂದ ಜೀವನಿಗೇ. ಆದರೆ ಅದು ಕಾರಣ ಆಗೋದು ಇವು ಸಂಗಾತ್ ಸಂಧ್ಯಾ ಇದೆಲ್ಲ ಡೇಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಅದಕ್ಕೆ ಸಮಸ್ಯೆ ಬರೋದಿಲ್ಲ ಏನೋ. ಆಮೇಲೆ ಮುಂದೆ ಹೇಳ್ತಾರೆ ಈಗ ನೆಕ್ಸ್ಟ್ ಪಾಯಿಂಟ್ ಈಗ ಹೇಳ್ತಾರೆ, ನೆಕ್ಸ್ಟ್ ಶ್ಲೋಕ ಅದೇನೇ ಈಗ ಇಲ್ಲೇ ಹೇಳ್ತಾರೆ. ತಥಾಪಿ ಶಕ್ತಿತೋ ನಿಗ್ರಹ ಕಾರ್ಯ. ಶಕ್ತಿ ಇದ್ದಷ್ಟು ನಿಗ್ರಹ ಮಾಡಲೇಬೇಕು ನಾವು. ನಿಗ್ರಹ ಎರಡು ರೀತಿಯಲ್ಲಿ, ನಮಗೆ ಸಂಬಂಧಪಟ್ಟವರ ಮೇಲೆ ಮತ್ತು ನಮ್ಮ ಇಂದ್ರಿಯಗಳನ್ನ ಹತೋಟಿ ಇರಬೇಕು. ಬೇರೆಯವ್ರ ಹತೋಟಿ ಇಲ್ಲ ಬಿಟ್ಬಿಡಿ, ನಮಗೆ ಹತೋಟಿ ಇಲ್ಲದವ್ರು ಏನು ಉಪಯೋಗನೇ ಇಲ್ಲ. ಆ್ಯಕ್ಸಿಡೆಂಟು ನಾವು ತಪ್ಪು ಮಾಡಿದ್ರೂ ಆಗುತ್ತೆ, ಬೇರೆಯವ್ರು ತಪ್ಪು ಮಾಡಿದ್ರೂ ಆಗುತ್ತೆ. ಅದಕ್ಕೆ ಆದಷ್ಟು ಕೂಡ ಎಚ್ಚರಿಕೆಯಿಂದಲೇ ಇರಬೇಕು. ಪ್ರಯೋಜನಾಭಾವ ನಿಗ್ರಹ ಸದ್ಯ ಪ್ರಯೋಜನಾಭಾವೇಪಿ ಭವತ್ತೇವ ಅತಿಪ್ರಯತ್ನತಃ ಇತ್ಯಾಶಯಮಾನ ಇಂದ್ರಿಯಸ್ಯೇತಿ. ನಮ್ಮ ಇಂದ್ರಿಯಗಳ ಮಟ್ಟಿಗೆ ಯೋಚನೆ ಮಾಡೋದಾದರೆ ಎಷ್ಟು ಇಂಪಾರ್ಟೆಂಟ್ ನೋಡಿ. ನಿಗ್ರಹ ಸದ್ಯ ಪ್ರಯೋಜನಾಭಾವೇಪಿ. ನಿಗ್ರಹ ಮಾಡಿತ್ತು ಒಂದು ದಿವಸ ಇಂಜಿನಿಯರ್ ಕಾಲೇಜ್ ಸೀಟ್ ಸಿಕ್ತು ಅಂತ ಒಂದು ದಿವಸ ಹೋದ ಮಾತ್ರ ಇಂಜಿನಿಯರ್ ಆಗಲ್ಲ ಅವನು. ಏನು ಬಾತಗಾರಿಕೆಗ ದೊಡ್ಡ ಕೋರ್ಸ್ ಅದು ಕಂಪ್ಲೀಟ್ ಮಾಡಬೇಕು. ಆದರೆ ಮುಂದೆ ಗೊತ್ತಾಗುತ್ತೆ ಪ್ರಯೋಜನ, ಆಗ ಗೊತ್ತಾಗೋದಿಲ್ಲ. ತಕ್ಷಣ ಪ್ರಯೋಜನ ಗೊತ್ತಾಗೋದಾಗಿದ್ದರೆ ಎಲ್ಲರೂ ಏನು ಮಾಡ್ತಿದ್ರು, ಒಳ್ಳೆ ಕೆಲಸನೇ ಮಾಡಿಬಿಡ್ತಾಯಿದ್ರು. ಅದು ವೇಟ್ ಮಾಡಬೇಕದು. ಅದು ಪಾಪ ಕೆಲಸವೂ ಅಷ್ಟೇ, ತಕ್ಷಣ ಫಲ ಕೊಡೋದು ಯಾರು ಪಾಪನೇ ಮಾಡ್ತಿರಲಿಲ್ಲ. ಪುಣ್ಯ ಹಾಗೆ ಪಾಪನೂ ಹಾಗೇ, ಎರಡೂ ಕೂಡ ಸಾಮಾನ್ಯವಾಗಿ ಹೇಗೆ ಫಲ ಕೊಡೋದು ಹೇಗವು ಲಾಂಗ್ ಟರ್ಮಲ್ಲೇ ಕೊಡೋದು. ಆದ್ದರಿಂದ ಅಷ್ಟು ಎಚ್ಚರ ಬೇಕು ಇವನಿಗೆ. ತುಂಬ ಜನಕ್ಕೆ ಎಚ್ಚರ ಇರೋದಿಲ್ಲ, ಆದ್ದರಿಂದ ಅವ್ರು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಪುಣ್ಯ ಪಾಪ ಅದು ಬೇರೆ ಎಕ್ಸೆಪ್ಷನ್. ಅದು ಅತ್ಯುತ್ಕಟ ಪುಣ್ಯ ಪಾಪ ಹೈವ ಫಲಮಶ್ಯತೆ ಎಂಬುದು ಪುಣ್ಯ ಅತ್ಯುತ್ಕಟವಾಗಿದ್ದಾಗ. ಜನರಲಿ ಆಗೋದೆಲ್ಲ ಏನೋ ನಿಧಾನವಾಗಿ. ಇವತ್ತು ಇನ್ಸ್ಟೆಂಟು ಇದೆ, ಸ್ಲೋನೂ ಇದೆ. ಅಲ್ಲ ಇನ್ಸ್ಟೆಂಟ್ ಕಾಫಿನೂ ಇದೆ, ಸ್ಲೋ ಫಿಲ್ಟರ್ ಕಾಫಿನೂ ಇರುತ್ತೆ. ಆ ಥರ ಡಿಫರೆನ್ಸ್ ಇದೆ, ವ್ಯತ್ಯಾಸ ಆಗುತ್ತೆ. ಎಕ್ಸೆಪ್ಷನ್ ಅದು. ತಥಾ ಹಿ ಉಕ್ತಂ ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯಾಪಿ ತದ್ವಶಃ ತಥಾಪಿ ಸೋನ್ಯಥಾ ಕರ್ತು ಶಕ್ಯತೆ ಅತಿಪ್ರಯತ್ನತಃ ಇತಿ. ಸಂಸ್ಕಾರ ಪ್ರಶ್ನೆ ಕೇಳಿದಾರಲ್ಲ, ಸಂಸ್ಕಾರ ಪೂರ್ವಜರ ಸಂಸ್ಕಾರ ನಮ್ಮನ್ನು ಕಾಡ್ತಾ ಇರುತ್ತೆ, ಅದು ಭಾರಿ ಬಲಿಷ್ಠನೇ, ಗೊತ್ತಾಯ್ತಾ. ಆದರೆ ಅದು ಅಸಾಧ್ಯ ಅಲ್ಲ. ಸಂಸ್ಕಾರ ಎರಡು, ಸ್ವರೂಪದ ಸಂಸ್ಕಾರ ಹೋಗೋದಿಲ್ಲ. ಈ ಅಕ್ವೈರ್ಡ್ ಸಂಸ್ಕಾರ ಏನಿರ್ತದಲ್ಲ ಅದನ್ನೇನು ಮಾಡ್ಬೋದು, ಅದು ಬಟ್ಟೆಗಿರೋ ಕಪ್ಪು ಬಣ್ಣ ತೆಗಿಲಕ್ಕಾಗೋದಿಲ್ಲ, ಕಪ್ಪು ಹತ್ತಿದ್ದು ತೆಗಿಲಿಕ್ಕೆ ಬರೋದು. ಬಟ್ಟೆ ಕಪ್ಪಾಗಲಿಕ್ಕೆ ಎರಡು ಕಾರಣ, ಸಹಜವಾಗಿ ಕಪ್ಪಿರೋದೊಂದು ಅಥವಾ ಮಸಿಯಿಂದ ಕಪ್ಪಾಗೋದೊಂದು. ಮಸಿಯಿಂದ ಕಪ್ಪ ತೆಗಿಲಕ್ಕೆ ಬರುತ್ತೆ, ಯಾವ್ದು ಬರೋದಿಲ್ಲ, ಅದು ತೆಗಿಲಕ್ಕಾಗೋದಿಲ್ಲ. ಅದಕ್ಕೆ ನಾವು ನಮಗೆ ಸ್ವರೂಪ ಗೊತ್ತಿಲ್ಲ, ಆದ್ದರಿಂದ ಯಾವ್ದು ಮಾಡಬೇಕೀಗ, ಮೇಲಿನ ಪ್ರಯತ್ನ ಪಡಬೇಕು ಅಷ್ಟೇ ಹೊರತು ಬೇರೆ ಅಲ್ಲ. ಯಾರೋ ಬಂದು ಹೇಳ್ತಾರೆ ಅಯ್ಯೋ ಇದು ಮಾಡಿದ ಅದು ಸ್ವರೂಪ ಅದು ಇರೋದೇ ಕಲರ್ ಅಂತ, ಅವು ಸುಮ್ಮನೆ ಆಗ್ಬಿಡ್ತಾರೆ, ಅವನಿಗೆ ಮೊದಲು ನೋಡಿರೋದಿಲ್ಲ. ನಿತ್ಯ ಕರ್ಮಾನುಷ್ಠಾನ ಸಹವಾಸ ಅವೆಲ್ಲ ಸೇರುತ್ತೆ, ಎಲ್ಲ ಪರಿಸರ ದೇಶ ಕಾಲ ಎಲ್ಲವೂ ಕೂಡ ಸೇರಿಕೊಂಡು ಆ ರೀತಿ ಆಗೋದ್ರಿಂದ ಅದನ್ನು ನಿಧಾನವಾಗಿ ತೆಗಿಲಿಕ್ಕೆ ಸಾಧ್ಯ. ಕೆಲವು ಅಭ್ಯಾಸ ಶುರುವಾಗಿರುತ್ತೆ ನಮ್ಮನೇಲೆ, ಬಂದು ಪದಾರ್ಥ ಇಟ್ಟು ಅಭ್ಯಾಸ ಆಗಿರುತ್ತೆ, ಅಲ್ಲೇ ಕೈ ಹೋಗುತ್ತೆ ಆಗಲಲ್ಲ, ಅಲ್ಲಿಲ್ಲ ಅಂತ ಗೊತ್ತು. ಆಮೇಲೆ ಹೋಗುತ್ತೆ ಅಂತಾರೆ, ಎಷ್ಟೋ ದಿವಸ ಬೇಕು ಚೇಂಜ್ ಆಗ್ಬೇಕಾದ್ರೆ, ತಕ್ಷಣ ಚೇಂಜ್ ಆಗೋದಿಲ್ಲ ಅಂತ ಹಿಡಿತಾ. ಎಷ್ಟೋ ಜನ ಮನೆಗೆ ಹೋಗ್ತಾರೆ ತಿಳ್ಕೊಬ, ಅಭ್ಯಾಸ ಆಗ್ಬಿಡ್ತಾರೆ ಮನೆಗೆ, ಎಲ್ಲೋ ಡ್ರೈವ್ ಮಾಡ್ತಾ ಮನೆ ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಅವನಿಗೆ ವ್ಯತ್ಯಾಸ ಆಗುತ್ತೆ. ಅದು ಹೊಸದಾಗಿ ಹುಡುಕಿ ಹೋಗ್ತಿರ್ಬೇಕು. ಹೊಸದಾಗಿ ಹೋಗ್ಬೇಕಾದ್ರೆ ಒಂದು ಟನ್ನಿಗೆ ಹೆಚ್ಚು ಕಡಿಮೆ ಬದೀತಾ ಬಿಡ್ತಾರೆ. ಇದು ಬಹಳ ಆಶ್ಚರ್ಯ, ಸಂಸ್ಕಾರಕ್ಕೆ ಅಷ್ಟು ಮಹತ್ವ ಇದೆ. ಅದಕ್ಕೆ ಅದು ಡೆವಲಪ್ ಮಾಡಿ ಯಾತಕ್ಕೀಗ ವರ್ಣ ಹುಟ್ಟಿನಿಂದ ಬರುತ್ತೆ ಹೋದರೆ ಸಂಸ್ಕಾರ ಕಾರಣ ಆಗುತ್ತೆ. ಆ ಸಂಸ್ಕಾರ ಹುಟ್ಟುತ್ತಾನೆ, ಮನೆಯ ಸಂಸ್ಕಾರ ಎಲ್ಲ ಸೇರೋದ್ರಿಂದ ಅವನಿಗೆ ಬರೋ ಎಕ್ಸ್ಪರ್ಟೈಸು ಪ್ರಯತ್ನ ಪಟ್ಟರೆ ಬರೋದಿಲ್ಲ. ಹೇಳಿದ್ದೆಲ್ಲ ಬಾರನ್ ಕಾರ್ಪೆಂಟರ್ ಮಗ ಅವನಿಗಿರೋ ಪರ್ಫೆಕ್ಷನ್ ಮಧ್ಯೆ 15 ವರ್ಷ ಇಂಜಿನಿಯರಿಂಗ್ ಸೇರಿ ಕಲ್ತ ಮೇಲೆ ಬರೋದಿಲ್ಲ. ಯಾಕೆ, ಆ ಕೈ ಚಳಕನೇ ಬೇರೆ, DNA ಅಂತ ಅದರಲ್ಲೇ ಸೇರ್ಕೊಂಡ್ಬಿಡುತ್ತೆ ಅದೆಲ್ಲ ಕೂಡ. ಅದನ್ನು ನಾವು ಪ್ರಯತ್ನ ಪಡೋದನ್ನು ಬಿಡಬಾರ್ದು. ಆದರೆ ಸ್ವರೂಪ ಸಂಸ್ಕಾರದ ಬಗ್ಗೆ ಎಚ್ಚರ ಇರಬೇಕು ಅನ್ನೋದನ್ನು ತಿಳಿಸಿದರು. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧರಂ ಶ್ರೇಯ ಪರಧರ್ಮೋ ಭಯಾವಹ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಎಷ್ಟು ಇಂಪಾರ್ಟೆಂಟ್ ನೋಡಿ. ಈಗ
ಶ್ರೇಯಾನ್ ಸ್ವಧರ್ಮ ವಿಗುಣ. ಅರ್ಜುನ ಏನು ಮಾಡಿದ, ನಾ ಭಿಕ್ಷೆ ಬಿಡ್ತೀನಿ ಅಂತ ಹೇಳಿದ. ಗೊತ್ತಾಯ್ತು, ನಿನ್ನ ಧರ್ಮ ಅಲ್ಲದು, ಯುದ್ಧ ನಿನ್ನ ಧರ್ಮ. ನಮಗೆ ಪ್ರತಿಯೊಬ್ಬರಿಗೂ ಹಾಗೇನೆ ಅವರವ್ರ ಧರ್ಮ ಚೇಂಜ್ ಆಗ್ತಾ ಹೋಗೋದು. ಲೆಕ್ಚರರ್ ಅಷ್ಟೇ, ಅವ್ರ ಸಬ್ಜೆಕ್ಟ್ ಪಾಠ ಮಾಡಬೇಕು, ಏನೋ ಲೆಕ್ಚರ್ ಹೇಳೋದು ಕೇಳೋದಿಲ್ಲ. ಗೊತ್ತಾಯ್ತಾ, ಅವ್ನ ಸಬ್ಜೆಕ್ಟನ್ನೇ ಪಾಠ ಮಾಡಬೇಕು. ಅದೇ ರೀತಿಯೇ ಶ್ರೇಯಾನ್ ಸ್ವಧರ್ಮೋ ವಿಗುಣ. ವಿಗುಣ ಅಂದ್ರೇನು, ಪೂರ್ತಿ ಪರ್ಫೆಕ್ಟ್ ಮಾಡೋಕ್ಕಾಗಲಿಲ್ಲ. ದೋಟ್ ಈಸ್ ಇಂಪರ್ಫೆಕ್ಟ್ ಅಂತಾರೆ. ದೋಟ್ ಈಸ್ ಇಂಪರ್ಫೆಕ್ಟು ಸ್ವಧರ್ಮ ವಿಗುಣ. ಶ್ರೇಯಾನ್ ಸ್ವಧರ್ಮ ಭಾರಿ ಶ್ರೇಷ್ಠ. ತನ್ನ ಕ್ವಶನ್ ಆನ್ಸರ್ ಬರೀತಾನೆ. 6ಕ್ಕೆ ಬರಲಿಲ್ಲ, 3ಕ್ಕೆ ಬರೆದ, ಶ್ರೇಯ ಬರೆದ, ಪಾಸಾಗಿಬಿಟ್ಟ. ಬೇರೆಯವ್ರು 100ಕ್ಕೆ 100 ಬರೆದ, ಫೇಲ್ ಆಗಿಬಿಟ್ಟ. ಆದ್ದರಿಂದ ತನ್ನ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದನ್ನ ಹೇಳಬೇಕೆ ಹೊರತು ಬೇರೆ ಏನಾಗಬಾರ್ದು, ಬೇರೆ ಸಂಬಂಧಪಟ್ಟಿಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ಸ್ವಧರ್ಮ ಅನ್ನೋ ಕಾನ್ಸೆಪ್ಟ್ ಯಾವಾಗಲೂ ಫಸ್ಟ್. ಅದು ಹೇಳಲಿಲ್ಲ. MSc ಪೇಪರ್ ಸಾಲ್ವ್ ಮಾಡ್ಬೋದು ಇವನು, ಇವನಿಗೆ ಕೇಳೋದು BSc ಪೇಪರ್ನ. ಯಾವುದನ್ನು ಪಾಸ್ ಮಾಡಬೇಕು ಅವನೀಗ, ಅದನ್ನೇ ಬರೆಯಬೇಕು, ಬೇರೆ ಬರೆಯೋಕ್ಕಾಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಏನೋ ಹೇಳಿದ್ದೇನೀಗ, ಸಂಸ್ಕಾರ ಎರಡು ಅಂತ ಹೇಳಲಿಲ್ಲ. ಸ್ವರೂಪ ಸಂಸ್ಕಾರ ಬದಲಾಗೋದಿಲ್ಲ, ಬಾಹ್ಯ ಸಂಸ್ಕಾರ ಬದಲಾವಣೆ ಮಾಡೋಕ್ಕೆ ಬರುತ್ತೆ. ಗೊತ್ತಾಯ್ತು, ಸ್ವರೂಪದ ಸಾಧ್ಯ ಇಲ್ಲ, ನಮಗೆ ಸ್ವರೂಪ ಗೊತ್ತಿಲ್ಲ. ಅದ್ರದ್ದು ಏನು ಮಾಡಬೇಕು, ಬಾಹ್ಯಕ್ಕೆ ಪ್ರಯತ್ನ ಪಡಬೇಕು. ಸ್ವರೂಪ ಗೊತ್ತಾದರೆ ಬೇರೆ. ನಮ್ಮ ಬಂಧುಗಳು ಎಲ್ಲ ಸಂಬಂಧಿಗಳಿದ್ದಾರೆ, ಸ್ವರೂಪ ನಮಗೆ ಗೊತ್ತಿರೋದಿಲ್ಲ. ಆದರೆ ನಮಗೆ ಸಂಬಂಧಪಟ್ಟವರಾದ್ದರಿಂದ ಗೈಡ್ ಮಾಡೋದು ನಮ್ಮ ಕೆಲಸ. ತಪ್ಪನ್ನು ತಪ್ಪು ಅಂತಲೇ ಹೇಳ್ತೇವೆ, ಸುಮ್ಮನೆ ಸರಿ ಬಿಡು ಅಂತ ಹೇಳಬಾರ್ದು. ತಪ್ಪನ್ನು ತಪ್ಪೆ ಅಂತಲೇ ಹೇಳ್ತಿರ್ಬೇಕು. ಒಂದು 5 ಡೇ ಅವನಿಗೆ ಅರ್ಥ ಆಗಿ ಸತ್ಯ ಯಾಕೆ ಹೇಳಿದ್ರೆ ತಿಳ್ಕೊಬೋದು ಅವರು. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಅಷ್ಟು ಬೇರೆ ಮಾಡೋಕ್ಕೆ ಬರೋದಿಲ್ಲ. ಯಾವುದನ್ನು ಅದು ಸೇರಿಸೋದೇನು ಬಂತು, ಸ್ವಭಾವ ಕಂಟಿಕೊಂಡೇ ಬಂದಿರೋದು. ಬಟ್ಟೆ ನೇಯಬೇಕಾದ್ರೆ ಕಲರ್ ಕೊಟ್ಟರೆ ಆಗ ಹಾಗೆ. ಹಾಂ, ಹೌದು. ಬ್ರಹ್ಮ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ ಅಲ್ಲ, ಅದಕ್ಕೆ ಬೃಹಸ್ಪತಿ ಅಂತ ಅರ್ಥ ಮಾಡಿದ್ದಾರೆ ಬೇರೆ ಕಡೆಗೆ. ಅಂತೂ ಭಾರಿ ತಿಳಿದವನು ಅಂತ ಅಷ್ಟೇ ಅರ್ಥ. ಭಾರಿ ಜ್ಞಾನಿ ಬೃಹಸ್ಪತಿ ಅಂದರೆ ಜ್ಞಾನಿಗಳು. ಬೃಹಸ್ಪತಿ ಆಚಾರ್ಯ ಒಳ್ಳೆ ವಾಚಸ್ಪತಿ ಅಂತ ಹೆಸರು ಅವರಿಗೆ. ಅಂಥವ್ರನ್ನೂ ಬಿಡೋದಿಲ್ಲ ಅಂತ ಅರ್ಥ. ಅದು ಬರೋದು ಹಿಂದೆ ಬಂದಿದೆ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಆ ಅರ್ಥ ತಿಳ್ಕೊಬೇಕೆ ಹೊರತು ಬ್ರಹ್ಮದೇವರಿಗೆ ಅಂತ ಹೇಳಬಾರ್ದು. ಬ್ರಹ್ಮದೇವರಿಗೆ ಏನಿಲ್ಲ, ಕೆಟ್ಟ ಸಂಸ್ಕಾರ ಇದ್ದರೆ ತಾನೇ ಹೋಗಲಿಕ್ಕೆ. ಅದು ಅಥವಾ ಇನ್ನೊಂದು ರೀತಿ ತೊಗೊಳ್ಳೋದು. ಯಾವ ರೀತಿ ಅಂತ ಕೇಳಿದರೆ, ಇವತ್ತು ಸಮುದ್ರ ಹರ್ಕೊಂಬಂದ್ರೆ ಏನೂ ಆಗಲ್ಲ, ಹರ್ಕೊಂಬರೋದಿಲ್ಲ. ಅದು ಹೇಳೋದಕ್ಕೋಸ್ಕರ, ಕ್ಲಾರಿಟಿಗೋಸ್ಕರ ಹೇಳಿದ್ದೆ ಹೊರತು ಇದಕ್ಕೆ ಹೇಳಿದ್ದಲ್ಲ. ಏನೋ ರುದ್ರದೇವರನ್ನು ತೊಗೋಬೋದು, ಆದರೆ ಅದಕ್ಕಿಂತ ಹೆಚ್ಚು ಬ್ರಹ್ಮಶಬ್ದಕ್ಕೆ ಬೃಹಸ್ಪತಿ ಅಂತಲೇ ಅರ್ಥ ಇದೆ. ಇಲ್ಲಿಗೆ ಎಲ್ಲಿ ಹೇಳಿದಾರೆ ಗೊತ್ತಾಯಿದನಾ, ಗೀತಾಭಾಷೆ ಆರಂಭದಲ್ಲೇ ಬಂದಿದೆ. ಏನಂತ ಬಂದಿದೆ, ಮಹಾಭಾರತ ಎಷ್ಟು ಕಷ್ಟ ಅಂದರೆ, ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವಾ ತತ್ವ ಒಂದು ಕಡೆ ಹೇಳಿ, ಇನ್ನೊಂದು ಹೇಳ್ತಾರೆ ಬ್ರಹ್ಮಾಪಿ ತನ್ನ ಜಾನಾತಿ. ಬ್ರಹ್ಮದೇವರಿಗೂ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದ. ತಕ್ಷಣ ಟೀಕಾ ಅರ್ಥ ಬರೋದು, ಬ್ರಹ್ಮ ಅಂದರೆ ಬ್ರಹ್ಮದೇವರಲ್ಲ, ಬೃಹಸ್ಪತಿ ಆಚಾರ್ಯರು ಅಂತ ಅರ್ಥ ತೋರಿಸಿದ ಮೇಲೆ ಇಂಥ ಪ್ರಸಂಗ ಬಂದರೆ ಅರ್ಥ ಮಾಡಿಬಿಡ್ಬೇಕು. ಬ್ರಹ್ಮದೇವರಿಗೆ ಪ್ರಶ್ನೆ ಬರೋದೇ ಇಲ್ಲ. ಆದ್ದರಿಂದ ಅದು ಸುಮ್ಮನೆ ಬಂದರೆ ಅದು ಸುಮ್ಮನೆ ಇದಿಟ್ಕೊಳ್ಳಿ, ಅಸ್ಯೂಮ್ ಮಾಡಿಕೊಂಡೆ ಹೊರತು ವಸ್ತುಸ್ಥಿತಿ ಇಲ್ಲ. ತಥಾಪಿ ಶೂನ್ಯಥಾ ಕರ್ತು ಶಕ್ಯತೆ ಅತಿ ಪ್ರಯತ್ನತಃ. ಯತ್ನ ನೋಡಿ ಎಷ್ಟು ಪದ ಇದೆ, ಯತ್ನ, ಪ್ರಯತ್ನ, ಅತಿ ಪ್ರಯತ್ನ, ಇದು ಸೇರಿದಾಗ ಸಾಧ್ಯ ಇದೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧರ್ಮ ಶ್ರೇಯ ಪರಧರ್ಮೋ ಭಯಾವ. ನಾವು ನೋಡಿದ್ದೀವಿ ಎಷ್ಟೋ ಜನ ಫಸ್ಟ್ ಕ್ಲಾಸ ಹೋಟ್ಲಲ್ಲೇ ತಿಂದಿರ್ತಿದ್ರು 24 ತಾಸು ಇರೋರು. ಅವ್ನು ವಿಷ್ಣು ಪಂಚಕ ವ್ರತ ಬಡಿಸೋರು ಇದ್ದಾರೆ, ವಿಷ್ಣು ಪಂಚಕ ಬಡಿದವರು ಇದ್ದಾರೆ, ವಿಷ್ಣು ಪಂಚಕ ಮಾಡೋದು ಅವನು ಹೋಟ್ಲಿಗೆ ಹೋದವನು ಇದ್ದಾನೆ, ಒಳ್ಳೆ ಮನೆತನದಲ್ಲಿ ಹುಟ್ಟಿದವನು ಎಲ್ಲೇ ಹೋದವನು ಇದ್ದಾನೆ. ಆದ್ದರಿಂದ ಅವೆಲ್ಲ ಒಂದು ಸ್ಟೇಜ್ವರೆಗೂ ವರ್ಕ್ ಮಾಡುತ್ತದೆ. ಆಮೇಲೆ ಸ್ವರೂಪನೇ ಡಾಮಿನೇಟ್ ಆಗೋದು. ಅದು ಅಷ್ಟು ಮಾಡ್ಲಿಕ್ಕೆ ಇರಬೇಕು. ಇವತ್ತು ಹಿತ್ತಾಳಿ ಪಾತ್ರೆ ಭಾರಿ ಸಣ್ಣ ತೊಳೆದ್ರೆ ಏನಾಗುತ್ತೆ, ಹೊಳೆಯುತ್ತೆ ತಕ್ಷಣ ಬಂಗಾರ ಏನಾಗಿ ಬಿಡೋದಿಲ್ಲ. ಅದು ತೊಳೆದೇ ಹೋದರೆ ವಾಸೇ ಕಾಣಿಸುತ್ತೆ. ಅದರಿಂದ ಕೆಲಸ ಸಂಸ್ಕಾರ ಪ್ರಯತ್ನ ಪಡಲೇಬೇಕು. ಪಾತ್ರೆ ತೊಳೆಯೋದು ಹೇಗೆ ಕರ್ತವ್ಯನೋ ಮನಸ್ಸನ್ನು ಶುದ್ಧ ಮಾಡ್ಕೊತಾನೆ ಇರಬೇಕು, ಇಲ್ಲದವರು ಸಾಧ್ಯ ಇಲ್ಲ. ಶ್ರೇಯಾನ್ ನೀವೇ ಹೇಳಿ, ಮನಸ್ಸನ್ನು ಹೇಗೆ ತೊಳೆಯೋಕ್ಕೆ ಬರುತ್ತೆ? ಶ್ರವಣ ಅಷ್ಟೆ. ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಷ್ಟೇ, ಜ್ಞಾನದಿಂದ ಮಾಡಬೇಕು. ಇದು ದೇಹಕ್ಕಿರೋದನ್ನು ಇದನ್ನು ತೊಳೆದು ನೀರಿಂದ ಹೋಗಿಬಿಡುತ್ತೆ. ಅದಕ್ಕೆ ಈ ನೀರು ಬೇಕು, ತೀರ್ಥನೇ ಅದು ಕೂಡ ಈ ತೀರ್ಥ ಆಗಬೇಕು. ಗಂಗಾ ತೀರ್ಥ ಫಿಸಿಕಲಿ ಕ್ಲೀನ್ ಮಾಡೋದು, ಶಾಸ್ತ್ರ ಗಂಗಾ ತೀರ್ಥ ಮೆಂಟಲಿ ಕ್ಲೀನ್ ಮಾಡೋದು. ಶಕ್ಯತೆ ಅತಿ ಪ್ರಯತ್ನತಃ ಇದು. ಶ್ರೇಯಾನ್ ಸ್ವಧರ್ಮೋ ವಿಗುಣ. ಅದು ಕಥೆ ಹೇಳ್ತಾರಲ್ಲ, ಪಂಚತಂತ್ರದ ಕಥೆ. ರಾಜನ ಮಕ್ಕಳಿದ್ದರು, ಎಲ್ಲ ಭಯಂಕರ. ಇವರು ಏನೇನೂ ಓದಿಲ್ಲ, ಏನೇನೂ ಇಲ್ಲ. ಭಾರಿ ರಾಜನಿಗೆ ಭಾರಿ ದುಃಖ ಆಗೋಯ್ತು. ನಾಳೆ ಇವರಿಗೆ ರಾಜ್ಯ ಆಳಬೇಕು ಉತ್ತರಾಧಿಕಾರಿಗಳು, ಹೀಗಿದ್ದರೆ ಹೇಗೆ ಅಂತ ಕೇಳಿ ದೊಡ್ಡರ ಯುವಕರಾಗಲಿಲ್ಲ. ಇವತ್ತು ನಾಳೆ ಅಂದ್ಕೊಂಡು ಟೈಮ್ ಮೀರೋಗ್ಬಿಟ್ಟಿದೆ. ಒಂದು ಅನೌನ್ಸ್ ಮಾಡ್ದೆ, ಯಾರು ನನ್ನ ಮಕ್ಕಳನ್ನು ಬುದ್ಧಿವಂತರಾಗಿ ಮಾಡ್ತೀರೋ ಅವ್ರಿಗೆ ನಾನು ಬೇಕಾದ ಕೊಡ್ತೀನಿ, ಅರ್ಧ ರಾಜ್ಯ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದೆ.
ಎಲ್ಲರೂ ಎಷ್ಟು ಕೊಟ್ಟರು ಸಾಧ್ಯ ಇಲ್ಲ, ಇವ್ರು ಯಾರು ಮಾಡ್ತಾರೆ, ಸುಮ್ಮನೆ ಆಗಿಬಿಟ್ರು. ಅವನು ಬಂದು ಬ್ರಾಹ್ಮಣ ಬಂದ, ನಕ್ಕೆ ಬಿಡು ಅಂತ ಹೇಳಿದ, ಬಿಟ್ಟ. ಅದಕ್ಕೆ ಪಂಚಕಥೆ 5 ತಂತ್ರದ ಕಥೆಗಳು ಹೇಳಿದ, ಒಳ್ಳೆ ಜ್ಞಾನಿಗಳಾಗಿಬಿಟ್ರು. ಗೊತ್ತಾಯ್ತಾ? ಪಂಚತಂತ್ರ ಅಂತ ಪಂಚತಂತ್ರ ಅಂದ್ರೇನು? ರಾಜರಿಗೆ ಬೇಕಾದ್ದೇನೋ ತಂತ್ರ, ತಂತ್ರಗಾರಿಕೆ ಬೇಕು. ಕಥೆಗಳ ಮೂಲಕ ಹೇಳಿದ. ಕರ್ನಾಟಕ ದಮನ ಕಥೆಗಳೆಲ್ಲ ಬರುತ್ತಲ್ಲ, ಎಲ್ಲ ಪುರಾಣ ವಾಕ್ಯಗಳೆಲ್ಲ ಕೋಟ್ ಮಾಡ್ತಾ ಉದ್ದಕ್ಕೂ ಸುಭಾಷಿತಗಳು, 4 ಅವ್ರಿಗೆ ಸುಭಾಷಿತಗಳು. ಕತೆ ಹೇಳ್ತಾ ಅವರಿಗೆ ಯಾವುದು ಒಳ್ಳೆಯದು ಕೆಟ್ಟದ್ದು ಗೊತ್ತಾಗೋಯ್ತು. ಅರ್ಥ ಆಯ್ತಾ? ಒಳ್ಳೆ ಜ್ಞಾನಿಗಳಾದ್ರು. ವಿವೇಕ ಜ್ಞಾನ ಮುಖ್ಯ ಅರ್ಥ ವಿವೇಕ. ಮತ್ತು ಹೇಳ್ತಾರೆ, ಭಿಕ್ಕಾಬಟ್ಟಿ ಓದಿದರೆ ವಿವೇಕನೇ ಇಲ್ಲ. ತೊಗೊಂಡು ಏನು ಮಾಡಬೇಕು ಅವನ್ನ? ಸ್ವಲ್ಪ ಹಳ್ಳಿಗೆ ವಿವೇಕನೇ ಇಲ್ಲ. ಅವ್ರು ಹೆಬ್ಬೆಟ್ಟು ಹೊತ್ತವರು ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಒಳ್ಳೆ ಹೈಕೋರ್ಟ್ ಜಡ್ಜ್ ಕೊಡ್ತಿದ್ರು. ಅವರು ಅನ್ಯಾಯ ಬಿಟ್ಬಿಡೋದ್ರೆ ಅಂತ ತಪ್ಪು ಕೊಡಬೇಕು. ಇನ್ನೇನು ಹೆಬ್ಬೆಟ್ಟು ಹೊತ್ತವ್ರು ಅಂತ ಯಾರು ಅಂತಿರಲಿಲ್ಲ. ಅಷ್ಟು ಅದು ತಿಳುವಳಿಕೆಗೂ ಜ್ಞಾನಕ್ಕೆ ತುಂಬ ವ್ಯತ್ಯಾಸ ಇದೆ. ಇವತ್ತು ಆಫೀಸರ್ಸ್ ಎಲ್ಲ ಪ್ರಾಮಾಣಿಕರಾ? ಅದೇ ಅವ್ರಿಗೆ ಗೊತ್ತು, ಆದರೂ ಅಪ್ರಾಮಾಣಿಕ. ಆದರೆ ಅವ್ರ ಸ್ವರೂಪದಲ್ಲಿ ಇದ್ದರೆ ಫಸ್ಟ್ ಕ್ಲಾಸ್ ಉಪಯೋಗ ಮಾಡ್ತಾರೆ. ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾಭ. ಎಷ್ಟರ ಮಟ್ಟಿಗೆ ಸ್ವಧರ್ಮ ಇದೆಯಪ್ಪ, ಪರಧರ್ಮ ಇದೆ, ಫಸ್ಟ್ ಕ್ಲಾಸ ಮಾಡ್ತಾನೆ, ಏನು ಉಪಯೋಗ ಇಲ್ಲ. ತಂದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾನೆ, ಓಕೆ. ಅರ್ಥ ಆಯ್ತಾ? ಈಗ ಸೂಪರ್ ಡೀಲಕ್ಸ್ ಬಸ್ಸು ಬೇರೆ ಕಡೆ ಹೋಗ್ತೋಣ ಏನು ಮಾಡ್ತೀರಿ? ಈ ಸ್ಟ್ಯಾಂಡಿಂಗೇ ಹೋದಾದ್ರು ಸ್ಟ್ಯಾಂಡಿಂಗ್ ಹೋದರೂ ಉಪಯೋಗ ಇದೆ. ಯಾಕೆ? ಕೆಲಸ ಗುರಿ ಮುಟ್ತಾನೆ ನಾವು. ಆದ್ದರಿಂದ ಇದು ಪರಧರ್ಮ ಅನ್ನೋದು ಅರ್ಥ. ಪರಧರ್ಮ ಶಬ್ದ ಪರವರ್ಣ ಧರ್ಮ, ಪರ ಆಶ್ರಮ ಧರ್ಮ, ಪರ ದೇಶ ಧರ್ಮ, ಪರ ಕಾಲ ಧರ್ಮ ಎಲ್ಲ ಸೇರೋದು. ರಾತ್ರಿ 12 ಗಂಟೆ ಪುರುಷ ಸೂಕ್ತ ಹೇಳೋ ಅಭಿಷೇಕ ಶುರು ಮಾಡಿದ. ಪೂಜೆ ಅದಕ್ಕೆ ಕಾಲನ, ಅದು ಕಾಲ ಅಲ್ಲ. ಆ ಕಾಲಕ್ಕೆ ತಕ್ಕಂತೆ ಮಾಡಬೇಕು. ಯಾವಾಗ ಡಾಕ್ಟ್ರು ಬಿಫೋರ್ ಫುಡ್ ಆಫ್ಟರ್ ಫುಡ್ ಕೊಟ್ಟಿರ್ತಾರೆ, ಬೇರೆ ತೊಗೊಂಡು ವರ್ಕ್ ಮಾಡಲ್ಲ. ಅದು ಯಾವಾಗ ತೊಗೋಬೇಕಂದ ಕೆಲವು ಬಿಫೋರ್ ಫುಡ್ಡೇ ಆಗಬೇಕು, ಅವ್ರು ಆಫ್ಟರ್ ಫುಡ್ಡೇ ಆಗಬೇಕು. ಅದಕ್ಕೆ ಔಷಧಿ ಹೇಗಿದೋ ಇದು ಹಾಗೆ. ಆ ವಿವೇಕ ಇಲ್ಲದೆ ಹೋದರೆ ತಪ್ಪದು. ಸ್ವಧರ್ಮೇ ನಿಧನಂ ಪರಧರ್ಮಾತ್ ಸ್ವನುಷ್ಠಿತ ಅನುಷ್ಠಿತಾತ್ ಪರಧರ್ಮಾತ್ ವಿಗುಣ ಸ್ವಧರ್ಮ ಶ್ರೇಯಾನ್ ಅಂದ್ರೇನು? ಮೋಕ್ಷಕ್ಕೆ ದಾರಿ, ಶ್ರೇಯಸ್ಸಿಗೆ ಕಾರಣ. ಪ್ರೇಯಾನ್ ಅಲ್ಲ, ಶ್ರೇಯಾನ್ ಅಂತ ಹೇಳ್ತಾರೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯ. ಎಷ್ಟರ ಮಟ್ಟಿಗೆ ಸ್ವಧರ್ಮಾಚರಣೆ ಮಾಡಬೇಕು ಅಂದರೆ ಸತ್ರು ಪರವಾಗಿಲ್ಲ, ಪ್ರಾಣಕ್ಕೆ ಕಂಠಾಗುತ್ತೆ. ಸ್ವಧರ್ಮ ಬಿಡಬಾರ್ದು. ಅವಾಗೇನಾಗುತ್ತೆ? ಶ್ರೇಯ, ಮೋಕ್ಷಕ್ಕೆ ಸಾಧನ ಆಗುತ್ತೆ. ಗೊತ್ತಾಯ್ತಾ? ಅದು ಪರಧರ್ಮ ಭಯಾವ. ಎಷ್ಟು ಸರಿಯಾಗಿ ಮಾಡಿದ್ರು ಕೂಡ ಏನದು ಪರಧರ್ಮ? ಭಯನೇ. ಇನ್ನೊಬ್ಬರು ಸೀಟಲ್ಲಿ ಕೂತ್ಬಿಟ್ಟಿದ್ದಾರೆ, ಟೆನ್ಷನ್ ಅವನಿಗೆ. ಬರೀ ಯಾರು ಬಂದರೆ ನಿಂತ್ಕೊತಿರ್ತಾರೆ, ಯಾರು ಯಾಕೆ ಭಯಾವಹ. ಅದು ತನ್ನ ಸೀಟಲ್ಲಿ ಕೂತಿದ್ದಾರೆ, ನೆಕ್ಸ್ಟ್ ನೋಡಿ ಹೇಗಿದೆ ತೋರಿಸ್ತಾ. ಅಲ್ಲಿ ಬರೋ ಅಥಾರಿಟಿ ಇಲ್ಲಿ ಇರೋದಿಲ್ಲ. ಗೊತ್ತಾಯ್ತಾ? ಪರಧರ್ಮ ಯಾವಾಗಲೂ ಕೂಡ ಅದು ಭಯ ಹುಟ್ಟಿಸುತ್ತೆ ಹೊರತು ಬೇರೆ ಅಲ್ಲ. ಹಿಂದೆ ಹೇಳಿದ್ದೀನಿ ಬೇಕಾ ಈಗ ಕಡಿಮೆ ಆಗಿದೆ. ಈ ಸಿಟಿ ಬಸ್ ಗೊತ್ತೇ ಇಲ್ಲ. ಹಿಂದಲ್ಲಿ ಸಿಟಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ನಿಲ್ಲಿಸ್ಬಿಡ್ತದೆ ಎಲ್ಲ. ಇವರೆಲ್ಲ ಪ್ಯಾಸೆಂಜರ್ ಬೆಲ್ ಹೊಡಿಯೋದು. ಅವನೇನು ನಿಶ್ಚಿಕ್ಕಿ ಕೇರೆ ಮಾಡ್ತಿದ್ದಿಲ್ಲ. ಅದು ಕಟ್ಟರೆ ಹೊಡೆದು ತಷ್ಟ ಹೊಡೆದ್ಬಿಡ್ತಿದ್ದ. ಅಂದರೆ ಅವರಿಗಿರೋ ಅಥಾರಿಟಿ ಇವರಿಗಿರೋದಿಲ್ಲ. ಶೇಕ್ ಇದು ಇರೋದು ಟಕ ಸುಮ್ಮನೆ ಶಬ್ದ. ಅವ್ನು ಟಕ್ ಅಂತ ಹೊಡೆದು ಯಾರಾಗತ್ತದು? ಅವನಿಗೆ ರೈಟ್ ಇದೆ ಹೊಡೆಯೋದಕ್ಕೆ, ಜೋರಾಗಿ ಹೊಡಿತಾರೆ, ಹೋಗ್ತಾರೆ. ಅದು ಅವ್ರಿಗೆ ಗೊತ್ತಾಗುತ್ತೆ, ಅಷ್ಟೇ ಹೊರಟ್ಬಿಡ್ತಾರೆ. ಯಾಕೆಂದರೆ ಸ್ವಧರ್ಮ ಮಾಡಿದಾಗಿರೋ ಒಂದು ಅಥಾರಿಟಿ ಆಗಲಿ, ಕಾನ್ಫಿಡೆನ್ಸ್ ಆಗಲಿ ಪರಧರ್ಮ ಮಾಡ್ಕೊಂಡು ಇರೋದಿಲ್ಲ. ಒಂಥರ ಕದ್ದು ಈ ಕಳ್ಳತನ ಯಾತಕ್ಕೆ ಪರಧರ್ಮ ಗೊತ್ತಾ? ಎಲ್ಲರೂ ಮಲಗಿದಾಗ ಹೋಗ್ತಾನೆ, ಕಾಣ್ದಾಗ ಮಾಡ್ತಾನೆ. ಏನರ್ಥ ಅದಕ್ಕೆ? ಭಯ ತಾನೆ. ಕಳ್ಳತನ ಹೋಗೋ ಭಯ, ಸಿಕ್ಕ ಭಯ, ಒಳಕೊಂದ ಭಯ. ಮುಂದೆ ಯಾವಾಗ ಬಂದು ಯಾರು ಹಾಕಿದ್ರು 20 ವರ್ಷದಲ್ಲಿ ಸಿಕ್ಕಿದ್ದಾರೆ ಅಂಥೇಳಿ. 20 ವರ್ಷದ ಮೇಲೆ ಸಿಕ್ಕಿದವರು. ಅಲ್ಲಿ ಅವರಿಗೆ ಟೆನ್ಷನ್ ಇದ್ದಿದ್ದೆ ಅವರಿಗೆ. ಅದಕ್ಕೆ ಭೀಮಸೇನ ಹೇಳಿ ಮಾಡಬೇಡಿ ನೀವು ಅದು ಬಿಡಿಸಿದ್ರು. ಬದಲಾವಣೆ ಮಾಡಿದ್ರಲ್ಲ, ಆಯ್ತಲ್ಲ, ಅವರಿಗೂ ಆಯ್ತು. ಮುಂದೆ ಸಪ್ತರ್ಷಿಗಳಾಗೋದು ಅವರೇ. ಮುಂದಿನ ದ್ವಾಪರದಲ್ಲಿ ವೇದ ವಿಭಾಗ ಮಾಡೋದು ಅವರೇ. ಆ ನಿರ್ಣಯ ಸರಿಯಾಗಿ ಬಂದಿಲ್ಲ. ನೀವು ಬಂದಿಲ್ಲ, ಲೇಟಾಗಿ ಬಂದಿದ್ದೀರಿ, ಅದಕ್ಕೆ ಗೊತ್ತಿಲ್ಲ. ಅವೆಲ್ಲ ಎಲ್ಲ ಆಗಿದೆ ಅದೆಲ್ಲ ಕೂಡ. ಮುಂದೆ ಎಷ್ಟಾಗ್ತಾರೆ ಅಂತ ಹೇಳಿದ್ದಾರೆ, ಮಹಾಭಾರತದಲ್ಲಿ ಹೇಳ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? 3000 ಅಲ್ಲ, ತಪ್ಪು, 1000 ವರ್ಷ. ನೀವು ಇನ್ನೂ ಏನೇನೋ ಬರೀತಾರೆ, ಅದನ್ನೆಲ್ಲ ಒಪ್ಕೋತೀರ ನೀವು. ಆಚಾರ್ಯ ಸಂತತಿರು ವರ್ಷ ಸಹಸ್ರಂ ಪಾಂಡವಾನ ಭವೇದ್ದು ಅಷ್ಟೇ. 1000 ಅಂತ ಹೇಳಿದ್ದಾರೆ. ನೀವು 3000 ಯಾಕೆ ಸೇರ್ತೀರಿ ಅದಕ್ಕೆ? ತಪ್ಪು ಅಂತ ಹೇಳಿದ್ನೆಲ್ಲ ಅದೇ ಹೇಳ್ತಾರೆ, ತಪ್ಪದು. ಅದಕ್ಕೆ ನಿರ್ಣಯ ಓದಿ ಅರ್ಥ ಮಾಡಬೇಕು. ಅದಕ್ಕೆ ನಿನ್ನ ಬರಲಿಲ್ಲ ಕೋಟಿ ಸೂರ್ಯ ಸಮಪ್ರಭ ಅಂತ ಹೇಳಿದಾಗ ಪ್ರಶ್ನೆ ಕೇಳಲಿಲ್ಲ. ಹಾಗೆ ಗಣೇಶರು ಕೋಟಿ ಸೂರ್ಯ ಸಮಪ್ರಭಾನ ಅಲ್ಲ, ಕೋಟಿ ಅಂದರೆ ಹೆಚ್ಚು ಅಂತ ಅರ್ಥ ಮಾಡಬೇಕು. ಅದಕ್ಕೆ ಶಾಸ್ತ್ರಾರ್ಥನ ಜಡ್ಜ್ಮೆಂಟ್ ಓದಬೇಕಾದ್ರೆ ಉಳಿದೋರಿಲ್ಲ, ಲಾಯರ್ ಓದಿ ಒಪಿನಿಯನ್ ಕೊಡ್ತಾನೆ, ಲೀಗಲ್ ಒಪಿನಿಯನ್ ಕೊಡ್ತಾನೆ. ಮುಂದೇನು ಮಾಡಬೇಕು? ಇವರು ಓದ್ಕೊಂಬಿಟ್ಟೇನೋ ಪಂಜಿತ ಆಗಿಬಿಡುತ್ತೆ. ಇವನು ಪರ ಇರೋದನ್ನ ಅಗೇನೆಸ್ಟ್ ತಿಳ್ಕೊಂಡು ಮತ್ತೆ ಕೋರ್ಟ್ಗೆ ಹೋದರೆ ಆಗಿಬಿಡುತ್ತೆ ಅಷ್ಟೇ. ಬಯಸ್ಕೊಂಡು ಬರ್ತಾರೆ. ಅಲ್ಲಿಂದ ಅದು ಕೇಸ್ ಫೇಲ್ ಆಗ್ಬೋದು. ಅದು ಆಯಾ ಫೀಲ್ಡಲ್ಲಿ ಎಕ್ಸ್ಪರ್ಟೇ ಆಗಬೇಕು.
ಈ ಸಾರಿ ಉಪ್ಪು ಎಷ್ಟು ಹಾಕಬೇಕು ಯಾರು ಇರೋದು ನೀಟಾಗಿ ಹಾಕಿ ಕೊಟ್ಬಿಟ್ಟು ಕತೆ ಮುಗಿತಾನೆ. ಅದು ಸಾರಾಗಿ ಉಪ್ಪಾಗಿಬಿಡುತ್ತೆ. ಅದೆಲ್ಲ ಅದು ಪ್ರತಿಯೊಂದು ವಿದ್ಯೆಯಲ್ಲೂ ತನ್ನದೇ ಆದ ಮಹತ್ವ ಇರುತ್ತೆ. ಇದೆಲ್ಲ ವಿದ್ಯೆಗೂ ಮನುಷ್ಯ ಕೇಳ್ತಾನೆ. ಆದರೆ ಇವತ್ತು ಎಲ್ಲರೂ ರಾಮಾಯಣ ಮೇಲೆ ಕೈ ಹಾಕಿಬಿಡ್ತಾರೆ, ಅದೇ ಪದ್ಧತಿ ಆಗಲ್ಲ. ಅದು ತಪ್ಪು. ದೊಡ್ಡದ ಹೇಳ್ತಾರೆ, ವೇದಾರ್ಥವಾದರೂ ಪುರಾಣ ಅರ್ಥ ಆಗಲ್ಲ ಅಂತ, ಅಷ್ಟು ಕಷ್ಟ ಪುರಾಣಗಳು. ಅದು ಎಲ್ಲರೂ ಓದೋರು ಎಲ್ಲರೂ ಬರೆಯೋದ್ರ ಮೇಲೆ ಟೆಕ್ಸ್ಟ್. ಅದು ಮೆಡಿಕಲ್ ಪುಸ್ತಕ ಇಟ್ಕೊಂಡು ಓಡಿಸೋಳಕ್ಕಾಗತ್ತಾ? ಸ್ಟಡಿ, ಅದು ಅಧ್ಯಯನ ಮಾಡಬೇಕು. ಅಧ್ಯಯನ ಅಲ್ಲದು ಸುಮ್ಮನೆ ಎಲ್ಲ ಕೇಳೋದು, ಸಿನಿಮಾ ನಾಟಕ ನೋಡೋದು, ಅದ್ರ ಮೇಲೆ ಪುಸ್ತಕ ಬರೆಯೋದು. ಅದು ಹಾಗೆ ನೀವು ಹೇಳಿದ್ರೆ 3000 ಅಂತೇಳಿ ಅಲ್ಲ ಅದು. ಅದು ನಿರ್ಣಯ ಕೊಟ್ಟಿದ್ದಾರೆ ಆಚಾರ್ಯ ಈಗಾಗಲೇ. ಓದಿದೆ, ಬಂದಿದೆ. ಸಂತತಿರ್ ವರ್ಷ ಸಹಸ್ರಂ ಪಾಂಡವಾನಾಂ ಭವೇದ್ ಭುವಿ. 1000 ವರ್ಷ ಪಾಂಡವರ ಸಂತತಿ ರಾಜ್ಯ ಆಡುತ್ತೆ, ಗೊತ್ತಾಯ್ತಾ? ಅಲ್ಲಿವರೆಗೂ ನೀವು ಹೇಗಿರಬೇಕು, ಆಮೇಲೆ ಸರಿಗೆ ಹೋಗ್ತೀವಿ. ಅಲ್ಲಿ ಉತ್ತರ ಕೊಟ್ಬಿಟ್ಟಿದ್ದ. 3000 ಅಲ್ಲ, ಇನ್ನೂ 5000ಗೆ ಎಕ್ಸ್ಟೆಂಡ್ ಮಾಡಿದವರು ಇದ್ದಾರೆ ಅದನ್ನು, ಗೊತ್ತಾಯ್ತಾ? ಕುಮಾರವ್ಯಾಸರ ಕಾಲಕ್ಕೆ ಎಲ್ಲೋ ಹೋಗಿದ್ದ, ನೋಡ್ದ, ಅವ್ರು ಬಂದರು, ಏನೋ ಕಥೆಗಳು ಹೇಳ್ತಾರೆ, ಎಲ್ಲ ಸುಳ್ಳು ಕಥೆಗಳು. ಬಂದು ಇಲ್ಲೂ ಕೂತಿರ್ತಾರೆ, ನಿಮ್ಮ ಪಕ್ಕದಲ್ಲೇ ಕೂತಿರ್ತಾರೆ, ಹೇಳ್ತಾರೆ, ಎಲ್ಲ ಸುಳ್ಳವೆಲ್ಲ. ಅವ್ರು ಬೇರೆ ಕೆಲಸ ಎಲ್ಲ ಏನೋ ಅವ್ರ ಹತ್ರ. ಸಾಮಾನ್ಯ ವ್ಯಕ್ತಿನೇ ಪಕ್ಕದಲ್ಲಿ ಕೆಲಸವರೇ ಸಿಗಲ್ಲ. ಬೇಕಂದರೆ ನಾವು ಯಶೋತ್ತಾರು ಕೊಡ್ತಾರೆ, ಅದು ಬೇರೆ. ಈ ಲೆವೆಲ್ ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು. ತಥಾಪ್ಯುಗ್ರಂ ಯುದ್ಧಂ ಕರ್ಮೇತ್ಯತ ಆಹಾ ಸ್ವಧರ್ಮೇ ನಿಧರ್ಮ ಶ್ರೇಯ ಪರಧರ್ಮೋ ಭಯಾವಹ. ಹೇಗೆ ಲಿಂಕ್ ಕೊಡ್ತಾರೆ ಆಚಾರ್ಯರು. ಆಯಿತು, ಏನೋ ಹೇಳ್ತೀಯಪ್ಪ, ನನ್ನ ಮಾತು ಕೇಳ್ಕೊಂಡು ಮಾಡಿಬಿಡ್ತೇನೆ. ಆದರೆ ಯುದ್ಧ ಇದು ಭಾರಿ ಕೆಟ್ಟದ್ದು ಅಂತ ಕೇಳಿದರೆ ಅದು ಶ್ರೇಯಾನ್ ನಿಧನಂ, ಸತ್ರು ಪರವಾಗಿಲ್ಲ. ಡೂ ಆರ್ ಡೈ, ಸ್ವಧರ್ಮ ಮಾಡು, ಬೇರೆ ಮಾಡಿಕೊಡು, ಗೊತ್ತಾಯ್ತಾ? ಕರ್ಮೇತ್ಯತಃ ಶ್ರೇಯಾಡಿ. ಅದಕ್ಕೆ ಎಷ್ಟೇ ಉಗ್ರಂ ಯುದ್ಧಂ ಕರ್ಮ, ಭಯಾನಕವಾದ ಯುದ್ಧ ಕರ್ಮವನ್ನು ಕೂಡ ಸ್ವಧರ್ಮವಾದಾಗ ಏನು ಮಾಡಬೇಕು? ಮಾಡಲೇಬೇಕು, ಅನಿವಾರ್ಯ ಅಂತ ತಿಳಿಸ್ತಾರೆ. ಇದು ಭಾಳ ಮುಖ್ಯ. ಹಾಗೆ ಸೋಲ್ಜರ್ಸ್ ಎಲ್ಲ ಮತ್ತು ಯುದ್ಧಕ್ಕೆ ಹೋಗೋದ್ರೆ ಏನು ಮಾಡಬೇಕು? ಪ್ರಾಣ ಭಯ ಇದೆ ಅಂತೇಳಿ ಯುದ್ಧ ಸೇರ್ಬೇಕಾದ್ರೆ ಗೊತ್ತವನಿಗೆ ಏನಂತ, ಆ ರಿಸ್ಕ್ ಇಟ್ಕೊಂಡೇ ಸೇರಬೇಕು. ಅವ್ನು ರಿಸ್ಕ್ ಇಟ್ಕೊಂಡೇ ಸೇರಬೇಕಾದ್ರಿಂದ ಕೆಲವು ಯುದ್ಧ ಆಗೋದಿಲ್ಲ, ಕೆಲವರ ಕಾಲಕ್ಕೆ ಕೆಲವು ಹೋದ ದಿವಸ ಯುದ್ಧವಾಗಿರುತ್ತೆ. ಕೆಲವು ಸಲ ಅವ್ರು ಹಣೆ ಬರ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ನಾರ್ಮಲ್ ಆಗಿರ್ತಾರೆ, ಸೋಲ್ಜರ್ ಆಗಿರ್ತೀನಿ ಅಂತ ಹೋಗ್ತಾರೆ ಯಾರು. ಪೊಲೀಸ್ ಕೆಲಸ ಇವೆಲ್ಲ ಕೆಲಸ ಹಾಗೇನೆ. ಎಮರ್ಜೆನ್ಸಿ ಇದ್ದರೆ ಕರಿಬೇಡಿ ಅಂತ ಹೇಳಿದ್ರೆ ಏನರ್ಥ? ಅದು ಬೇಕಾದ್ದೇ ಅದಕ್ಕೋಸ್ಕರ ಏನು ಬಿಡಬಾರ್ದು. ಹೌದು, ಅದೇ ಪದ್ಧತಿ ಆಗಿರೋದು ಅನ್ನೋದು. ತಥಾಪಿ ಉಗ್ರಂ ಯುದ್ಧಂ ಕರ್ಮ ಇತ್ಯತಃ ಶ್ರೇಯಾನಿತಿ. ಯುದ್ಧ ಕರ್ಮ, ಇದನ್ನು ಏನಾಯಿತು? ಕರ್ಮ ಮಾಡಬೇಕು, ಎಷ್ಟು ಉಗ್ರವಾಗಿದ್ದರೂ ಮಾಡಬೇಕು, ಎಷ್ಟು ಇದಾಗಿದ್ದರೂ ಮಾಡಬೇಕು. ಅದೇ ಚಾಲೆಂಜ್ ಅಂತ ಕರೆಯೋದು. ಎಲ್ಲ ಅನುಕೂಲ ಇದ್ದು ಎಲ್ಲೋ ತುಂಬೋದಿಲ್ಲ ಏನು ಅರ್ಥ ಇಲ್ಲ. ಏನೂ ಇಲ್ಲ, ಮನೆಯಲ್ಲಿ ಇನ್ನೂ ಎಲ್ಲ ಬಿದ್ದಿರ್ತಾರೆ. ಎಷ್ಟೋ ಜನ ಬೇರೆ ದಾರಿ ಇರೋದಿಲ್ಲ ಅವರಿಗೆ. ಆದರೆ ಮನೆ ಎಲ್ಲ ಅನುಕೂಲ ಇದ್ದು ಹೋದರೆ ಅದು ತಪ್ಪಾಗುತ್ತೆ, ಗೊತ್ತಾಯ್ತಾ? ಯಾವಾಗಲೂ ಕೂಡ ಅದು ಹೋರಾಟ. ಅದು ಎಲ್ಲ ಅನುಕೂಲ ಇದ್ದಾಗ ಬೇರೆ ಕಡೆ ತಿಂದ ಅನನುಕೂಲ ಬಂದಿದೆ, ಅದು ಕೂಡ ವ್ರತನೇ ಮಾಡ್ತೇನೆ, ಅದು ಅಚೀವ್ಮೆಂಟ್. ವ್ರತ ಅಂದರೆ ಅದು ಬಿಡಲಾಗದ್ದು. ಸತ್ಯವ್ರತ, ಧರ್ಮವ್ರತ. ಅದಕ್ಕೆ ಬಿಡದ ವ್ರತಗಳೆಲ್ಲ ಅದು ಪೋಷಕ ಆಗಬೇಕು. ಅದಕ್ಕೆ ಸತ್ಯಧರ್ಮ ರಥಾಯಚ ಅಂತ ಹೇಳಿದ್ರು. ಉಳಿದೆಲ್ಲ ಕೂಡ ಅದು ಪೋಷಕ ಆಗಬೇಕೆ ಹೊರತು ಇದು ಮೇನ್ ಆಗಬೇಕು. ಇದು ಮೇನ್ ಆಗದೆ ಹೋದರೆ ಯಾವ ಧರ್ಮಕ್ಕೂ ಅರ್ಥನೇ ಇಲ್ಲ. ನೀಟಾಗಿ ಕಾಪಿ ಹೊಡೆದ್ರೆ ಏನು ಮಾಡಬೇಕು? ಗೊತ್ತಾಯ್ತಾ? ನೀಟಾಗಿ ಕಾಪಿ ಹೊಡೆಯೋದೇ ತಪ್ಪು ಅಂದಮೇಲೆ ನೀಟಾಗಿ ಹೊಡೆಯೋದು ಏನು ಬಂತು ಅದರಲ್ಲಿ? ತಪ್ಪದು. ಅದಕ್ಕೆ ರಫ್ ಆಗಿ ಬರೋದು, ಕೆಟ್ಟದಾಗ ಬೇಕಾದ್ರೂ ಬರೀ ನಿನ್ನ ಪೇಪರ್ಗೆ ಆನ್ಸರ್ ಮಾಡು, ಓದೋಕ್ಕೆ ಬಂದರೆ ಸಾಕು. ಎಷ್ಟೊಂದು ಕೆಲಸ ಹ್ಯಾಂಡ್ ರೈಟಿಂಗ್ ಭಾರಿ ಹೋಪ್ಲೆಸ್ ಆಗಿರುತ್ತೆ. ಒಳ್ಳೆ ವಿಷಯ ಉತ್ತರ ಫಸ್ಟ್ ಕ್ಲಾಸ ಬರೆದಿರ್ತಾರೆ. ಅವ್ರ ಪುಸ್ತಕ ನೋಡ್ಬಿಟ್ಟು ಗ್ಯಾರಂಟಿ ಫೇಲ್ ಆಗಿ ತರ್ಕೊಂಡಿರ್ತಾರೆ. ಬರೀ ಹ್ಯಾಂಡ್ ರೈಟಿಂಗ್ ನೋಡಿ ಪಾಸ್ ಮಾಡೋದಾದರೆ ಫೇಲ್ ಅವನು, ರ್ಯಾಂಕ್ ಬಂದಿರ್ತಾನೆ. ಆದ್ದರಿಂದ ಅದು ವಿಷಯಕ್ಕೆ ಇದರಲ್ಲೇ ನೋಡಬೇಕು ನಾವು. ಅಲ್ಲಿ ಮುಗೀತು ಇದು. ಬಟ್ ಎಲ್ಲ ಪ್ರಶ್ನೆಗೆ ಉತ್ತರ ಬಂದ ಅಂತ ಆಯ್ತು. ಈಗ ಯುದ್ಧನೇ ಯಾಕೆ ಮಾಡಬೇಕು? ಕರ್ಮ ಯಾತಕ್ಕೆ? ವಿಹಿತ ಕರ್ಮ ಯಾತಕ್ಕೆ? ಯುದ್ಧ ಯಾತಕ್ಕೆ? ಯುದ್ಧ ಮಾಡಲೇಬೇಕಾ? ದೋಷ ಎಲ್ಲಿದೆ? ಎಲ್ಲದಕ್ಕೂ ಉತ್ತರ ಕೊಟ್ಟು ಜಗಚ್ಚಕ್ರ ಎಷ್ಟು ಕಾರಣ ಕೊಡ್ತಾರೆ. ಈಗ ಅಷ್ಟೂ ಕಾರಣ ಕೊಟ್ಟಿರೋದ್ರಿಂದ ಕರ್ಮ ಬಿಡಲಿಕ್ಕೆ ಬರೋದಿಲ್ಲ. ಕರ್ಮ ಅಂದರೆ ಸ್ವಧರ್ಮ ಘೋರನೋ ಅಘೋರನೋ ಪ್ರಶ್ನೆ ಇಲ್ಲ, ಮಾಡಲೇಬೇಕು. ಇಷ್ಟೆಲ್ಲ ಹೇಳಿದಾಗ ಅರ್ಜುನ ಉವಾಚ ಈಗ ಕೇಳ್ತಾನೆ, ಅಥಕೇನ ಪ್ರಯುಕ್ತೋ ಎಂ ಪಾಪಂ. ಇದಕ್ಕೆ ತಾತ್ಪರ್ಯ ಇದೆಯಾ? ಆಯ್ತಲ್ಲ, ಭಾಷ್ಯ ಆಯ್ತಲ್ಲ. ಹಾಂ ಹಾಂ ಆಯ್ತಲ್ಲ, ಆಯ್ತು. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ. ನೋಡಿ, ವರ್ಣಾಶ್ರಮ ಧರ್ಮ ಅವೆಲ್ಲ ಹೇಳಿದೆ. ರ್ಯಾಷನಲ್ ಧರ್ಮಗಳಿದೆ. ಸತ್ಯಂ ಮತ ಧರ್ಮ ಅಂತ ವರ್ಣಾಶ್ರಮ ಸ್ವಲ್ಪ ಎಲ್ಲರಿಗೂ ಸಂಬಂಧಪಟ್ಟಿದೆ. ಅದು ಬೇಸಿಕ್ ಧರ್ಮ. ಅದಕ್ಕೆ ಅದನ್ನು ಹೇಳಿಬಿಟ್ರು ಫಸ್ಟು. ಆಶ್ರಮ ಧರ್ಮ ಮಾಡಿಸಲೇ ಅದೆಲ್ಲ ಹೇಳಿಲ್ಲ. ಸತ್ಯ ಧರ್ಮ ರಥ ಆಯಿತು, ಆದರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಬ್ರಾಡ್ ಧರ್ಮ ಅದು. ಆದ್ದರಿಂದ ಸತ್ಯ ಧರ್ಮಗಳು ಎಲ್ಲರೂ ಪಾಲನೆ ಮಾಡ್ತಕ್ಕಂಥ ಧರ್ಮ. ಆದ್ದರಿಂದ ಅದನ್ನು ಮಾಡಲೇಬೇಕು. ಸತ್ಯಂ ವದ. ಮತ್ತು ಕೆಲವು ಧರ್ಮಗಳು ಕಾಲಕ್ಕೆ ತಕ್ಕಂತೆ ಬದಲಾಗಿಬಿಡುತ್ತೆ.
ಆದರೆ ಸತ್ಯ ಇವೆಲ್ಲ ರ್ಯಾಷನಲ್ ವ್ಯಾಲ್ಯೂಸ್ ಬದಲಾಗೋದಿಲ್ಲ, ಯಾವ ಕಾಲಕ್ಕೂ ಹಾಗೇ ಇರುತ್ತೆ. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಈಗ ಅರ್ಜುನನ ಪ್ರಶ್ನೆ ಎಲ್ಲ ಅರ್ಥ ಆಯಿತು ಕೃಷ್ಣ. ಆಗಿದ್ದರೆ ಇಷ್ಟೆಲ್ಲ ಸ್ಪಷ್ಟ ಇರಬೇಕಾದ್ರೆ ಮನುಷ್ಯ ಯಾಕೆ ಪಾಪ ಮಾಡ್ತಾನೆ? ಪಾಪ ಮಾಡೋದು ಅಂದ್ರೇನು? ಸ್ವಧರ್ಮ ಬಿಡೋದು, ಪರಧರ್ಮ ಮಾಡೋದು, ಎರಡು ವಿಹಿತ ಬಿಡೋದು, ನಿಷಿದ್ಧ ಮಾಡೋದು, ಸಿಂಪಲ್. ಅದು ಸ್ವಧರ್ಮ ತ್ಯಾಗಕ್ಕಿಂತ ದೊಡ್ಡ ಪಾಪ ಇಲ್ಲ. ಅದಕ್ಕೆ ತಥೋ ಕೀರ್ತಿ ಜಿತ್ವಾ ಪಾಪಮವಾಪ್ಸ್ಯಸಿ, ಯುದ್ಧ ಬಿಟ್ಟರೆ ಪಾಪ ಬರುತ್ತೆ ಅಂತ ಹೇಳಿದ್ದಾನೆ. ಸ್ವಧರ್ಮ ಇವತ್ತಾಗಿರೋದೇನು ಸ್ವಧರ್ಮ ತ್ಯಾಗನೇ ಆಗಿರೋದು. ನಮ್ಮ ಹುಡುಗ ಫಸ್ಟ್ ಕ್ಲಾಸ್ ಆಗಿದ್ದಾನೆ, ಸಂಧ್ಯಾ ಅದೊಂದು ಮಾಡೋದಿಲ್ಲ, ತೊಗೊಂಡು ಏನು ಮಾಡಬೇಕಾಗ? ಬೇಸಿದ ಅವರೇ ಹೇಳ್ಕೊತದ್ದು ಬಿಡ್ತಾರೆ. ಅವೆಲ್ಲ ಏನಿಲ್ಲ. ಜಂಟ್ಲ್ಮನ್ ಶಬ್ದ ಅರ್ಥನೇ ಬೇರೆ ಆಗಿಬಿಟ್ಟಿದೆ, ಸರಿಯಲ್ಲ. ಭಾರಿ ಆನೆಸ್ಟು ಲಂಚ ತೊಗೋತಾನೆ, ಏನು ಕಾಂಟ್ರಡಿಕ್ಷನ್ ಅದು. ಭಾರಿ ಆನೆಸ್ಟ್ ಲಂಚಾಗಿ ತೊಗೋತಾನೆ ಆಗಿದ್ದರೆ ತೊಗೊಂಡು ಆನೆಸ್ಟಾಗಿ ಆಗ್ತಾನೆ. ಅದನ್ನು ಯೋಚನೆ ಮಾಡಬೇಕು. ಪರಧರ್ಮಾತ್ ಸ್ವನುಷ್ಠಿತ, ಇದನ್ನು ನಮ್ಮಲ್ಲಿ ಬ್ರಾನೆಸ್ ಮಾಡೋ ಅಭ್ಯಾಸ ಹೋಗಿಬಿಡ್ತು. ಲೌಕಿಕನ ಫುಲ್ ಲೌಕಿಕ ಮಾಡಿ ಹಾಕಿಬಿಟ್ರು. ಮನೆ ಕೆಲಸ ಇಲ್ಲಿ ಮನೆ ಕೆಲಸ ಬಿಟ್ಟು ನೀವು ಆಫೀಸ್ ಕೆಲಸ ಎಲ್ಲರೂ ಮಾಡ್ತಿರಲ್ಲ, ಮನೆ ಕೆಲಸನೂ ಇರುತ್ತೆ, ಇಂಪಾರ್ಟೆಂಟ್ ಮಾಡೋದು. ಆಫೀಸ್ಗೂ ಹೋಗಬೇಕು. ಅದೇ ರೀತಿ ಧರ್ಮನೂ ಮಾಡಬೇಕು, ಹೊಟ್ಟೆಪಾಡಿನ ಕೆಲಸನೂ ಮಾಡಬೇಕು. ಇದಕ್ಕೋಸ್ಕರ ಪೂರ್ತಿ ಬಿಡಿಸಿಬಿಟ್ರು. ಮುಂದೆ ಏನಾರು ಮುಂದೇನು ಮಾಡ್ತಾನೆ? ಬರದೇ ಹೋಗಿತ್ತು. ಈ ಸಂಸ್ಕಾರ ಗಟ್ಟಿಯಾಗಿ ಬಿಡಿದ್ರೆ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಅಥಕ್ಕೆ ಏನಪ್ಪ ಇವತ್ತು ಇದೆ ಸೆಟ್ಟಾದ ಮೇಲೆ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಹಾಗೆ ಸಿಮೆಂಟ್ ಜಸ್ಟ್ ಹಾಕಿರ್ತಾನೆ, ನೀವು ಚೇಂಜ್ ಮಾಡೋಕ್ಕೆ ಬರುತ್ತಾಗ, ಗೊತ್ತಾಯ್ತಾ? ಮರುದಿವಸ ಹಾಲಿಗೆ ಹೋಗ್ತಾರೆ, ಆಮೇಲೆ ಆದ್ಮೇಲೆ ಹೊಡಿಲೇಬೇಕದು, ಬೇರೆ ದಾರಿ ಹೊಡೆದೇ ಹಾಕ್ಬೇಕು. ಇವು ತೆಗಿಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಫ್ರೆಶ್ ಆಗಿ ಚಿಕ್ಕ ಮಕ್ಕಳಾಗಿರ್ತಾರೆ, ಫ್ರೆಶ್ ಆಗಿರ್ತಾರೆ. ಆದ್ದರಿಂದ ಸುಲಭವಾಗಿ ಚೇಂಜ್ ಮಾಡ್ಬೋದು, ಒಳ್ಳೆ ಹಾದಿ ತರ್ಬೋದು. ಆಮೇಲೆ ನೋಡೋಣ ಅಂತಾರೆ, ಆಮೇಲೆ ಇವರೇ ನೋಡ್ತಾರೆ, ಇವರು ನೋಡ್ತಾರೆ ಹೊರತು ಇವರು ಅವ್ರು ನೋಡೋದಿಲ್ಲ. ಆ ಸ್ಥಿತಿ ಬಂದುಬಿಡುತ್ತೆ. ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ವಾರ್ಷ್ಣೇಯ ಕೃಷ್ಣ ಕರ್ಮಾಚರಣೆ ಕೆಲವು ಸತ್ಯ ಇಷ್ಟ ಇಲ್ಲದವರು ಮಾಡ್ತಾರಲ್ಲ, ಅದು ಬೇರೆ. ಮೊದಲು ಪಾಪ ಯಾಕೆ ಮಾಡ್ತಾರೆ, ಇಷ್ಟ ಇಲ್ಲದವರು ಯಾಕೆ ಮಾಡ್ತಾರೆ, ಬಲಾತ್ಕಾರನೇ ಯಾಕೆ ಮಾಡ್ತಾರೆ, 3-4 ಪ್ರಶ್ನೆ ಸೇರ್ಕೊಂಡ್ಬಿಡುತ್ತಾದ್ರೆ ಎಲ್ಲದಕ್ಕೂ ಉತ್ತರ ಕೊಡಬೇಕೀಗ. ಬಹವಃ ಕರ್ಮಕಾರಣಾಃ ಸಂತಿ ಕ್ರೋಧಾದಯ ಕಾಮಶ್ಚ. ಪಾಪಕ್ಕೆ ಪಾಪಕರ್ಮ ಮಾಡೋಕ್ಕೆ ಬೇಕಾಷ್ಟು ಕಾರಣಗಳಿವೆ ಅಂತ ಗೊತ್ತಿದೆ. ಅರ್ಜುನಿಗೆ ಅಷ್ಟು ಗೊತ್ತಿಲ್ವೇನು? ಅದರಲ್ಲಿ ಯಾವುದು ದೊಡ್ಡದು ಅಂತ ಆತನ ಪ್ರಶ್ನೆ. ಅತ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ. ಯಾದ ಯುಕ್ತ ಪ್ರಯುಕ್ತ, ಯಾರಿಂದ ಪ್ರೇರಿಸಲ್ಪಟ್ಟವನಾಗಿ ಇಷ್ಟ ಇಲ್ಲದೆ ಹೋದರೂ ಕೂಡ ಈ ಸ್ವಧರ್ಮ ತ್ಯಾಗಾದಿ ರೂಪ ಪಾಪ ಕಾರ್ಯವನ್ನು ಮನುಷ್ಯ ಯಾಕೆ ಮಾಡ್ತಾನೆ? ಇದು ಪ್ರಶ್ನೆ. ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರ ಬೇಕದೀಗ, ಗೊತ್ತಾಯ್ತು? ಎಲ್ಲರಿಗಿರೋ ಪ್ರಶ್ನೆ ಅದೇನೇ ಈಗ. ಅದ್ರ ಉತ್ತರ ಕೊಟ್ಟಾಗಿದೆ ಭಗವಂತ, ಯಾರು ಕೇಳೋದಿಲ್ಲ. ಅದು ಬಹವ ಕರ್ಮಕಾರಣಾಃ ಸಂತಿ ಕ್ರೋಧಾದಯ ಕಾಮಶ್ಚ ತತ್ರ ಕೋ ಬಲವಾನ್ ಇತಿ ಪೃಚ್ಛತಿ. ಯಾವುದು ಅತ್ಯಂತ ಬಲಿಷ್ಠವಾದದ್ದು ಅಂತ ಪ್ರಶ್ನೆ ಈಗ. ಅಥೇತಿ ಅಥ ಇವೆಲ್ಲ ಸರಿ, ಮುಂದೇನು ಅಂತ ಅಥ ಪೀಠಿಕೆ ಅದು. ಅಥೇತಿ ಅರ್ಥಾಂತರಂ ತಯೋರ್ನ ವಶಮಾಗಚ್ಚೇತಿ ಪ್ರಶ್ನೆ ಪ್ರಾಪಕಂ. ಅದು ಹಿಂದಿದೆ, ತಯೋರ್ನ ವಶಮಾಗಚ್ಚೇತ್ ಅಂತ ಹೇಳಿದ್ದರಿಂದ ಅವಕ್ಕೆ ವಶ ಆಗಬಾರ್ದು. ಪಾಪ ಮಾಡೋ ಕಾರಣಗಳಿದೆ, ಅದಕ್ಕೆ ವಶನಾಗಬಾರ್ದು ಅಂತ ಅರ್ಥ. ಅವು ಯಾವುವು ಅಂತ ಮುಂದಿನ ಪ್ರಶ್ನೆ. ಜನರಲ್ಲಾಗಿ ಉತ್ತರ ಗೊತ್ತಿದೆ, ಮುಖ್ಯವಾದ ಯಾವುದು ಅಂತ ಹೇಳ್ತಾರೆ. ಆ್ಯಕ್ಸಿಡೆಂಟ್ ಆಯಿತು, ಯಾತಕ್ಕೆ ಬ್ರೇಕ್ ಫೇಲ್ ಆಯಿತು ಅಂತಾರೆ. ಬಣ್ಣ ಸರಿ ಇದ್ದಿಲ್ಲ ಅಂತ ಹೇಳ್ತಾರಾ? ಕಾರಣ ಬಣ್ಣ ಸರಿ ಇದ್ದಿಲ್ಲ, ಆ್ಯಕ್ಸಿಡೆಂಟ್. ಬಣ್ಣ ಸರಿ ಇರಬೇಕಾದ್ರೆ ನಿಜ, ಆದರೂ ಇದಕ್ಕೆ ಕಾರಣ ಅಲ್ಲ. ಅದು ಆ್ಯಕ್ಸಿಡೆಂಟ್ ಆಗಲಿ ಮುಖ್ಯ ಕಾರಣ ಏನೋ ಬ್ರೇಕ್ ಫೇಲ್ ಇಂಥ ದೊಡ್ಡ ಇದೆ. ಎಕ್ಸ್ಪಲ್ ಡ್ರೈವರಿಗೆ ಕಂಟ್ರೋಲ್ ತಪ್ಪೋದು ಬ್ರೇಕ್ ಫೇಲ್, ಅದು ಏನು ಮಾಡೋಕ್ಕೆ ಬರಲ್ಲ ಅವನು. ರೋಡ್ ಅವೆಲ್ಲ ಮುಂದಿನ ಕಾರಣಗಳು. ಬಟ್ ರೋಡ್ ಸರಿ ಇಲ್ಲದಾಗ ಏನು ಮಾಡ್ತಾನೋ ಅವನು? ಆ ರೀತಿಯೇ ಹೋಗ್ತಾನೋ, ಅದಕ್ಕೆ ತಕ್ಕ ಸ್ಪೀಡಲ್ಲೇ ಹೋಗ್ತಾನೆ. ಯಾರು ಹೇಳಿದ್ರೆ ಹಾಗೆಲ್ಲ ಹೋಗೋದಿಲ್ಲ. ಇಲ್ಲಿ ಎಂಪೈರ್ ಪದ್ಧತಿ ಆಗುತ್ತೆ, ಈಗ ಹೋಗಲ್ಲ. ಆಮೇಲೆ ಮೇನ್ ರೋಡ್ ಬರಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಅದು ಕೂಡ ಡ್ರೈವಿಂಗ್ ಪಾರ್ಟ್. ಅದು ಪಾರ್ಟ್ ದಾರಿ ಸರಿ ಇಲ್ಲದಾಗ ಹೇಗೆ ಹೋಗಬೇಕು ಅವೆಲ್ಲ ಹೇಳ್ಕೊಟ್ಟಿರ್ತಾರೆ. ಬಂದೆ ಸತಾಮೃದ್ಧಿಕರೋ ಎಷ್ಟು. ಎಲ್ಲಿದೆ? ಸರಿ, ರೈಟ್. ಪರಮೇಶ್ವರಾತ್ ದೇವೇಭ್ಯಶ್ಚ ಅರ್ವಾಕ್ತನ ಪ್ರೇರಕಂ ಪೃಚ್ಛತಿ ಅಥ ಕೇನೇತಿ. ಹಿಂದೆಲ್ಲ ಏನು ಹೇಳಿದ್ರಿ? ಈಗ ದೇವ್ರ ಪ್ರೇರಣೆ, ಪ್ರಕೃತಿಯ ಪ್ರೇರಣೆ ಅವೆಲ್ಲ ಹೇಳಿ ಆಗಿದೆ. ಈಗ ಇಲ್ಲಿ ನಮಗೆ ಈ ಕಡೆಯಿಂದ ಕಾರಣ ಯಾವುದು, ಆ ಕಡೆಯಿಂದ ಕಾರಣ ಒಂದು, ಈ ಕಡೆಯಿಂದ ಕಾರಣ ಒಂದು. ಇದು ನಮ್ಮ ಕಡೆಯಿಂದ ಭಕ್ತಿ ಕಾರಣ, ಆ ಕಡೆಯಿಂದ ಅನುಗ್ರಹ ಕಾರಣ. ಹೇಗೋ ದೇವ್ರ ಬಗ್ಗೆ ಹೇಳಿ ಆಯಿತು ಈಗಾಗಲೇ, ದೇವತೆಗಳ ಬಗ್ಗೆನೂ ಹೇಳಿ ಆಯಿತು.
ಈ ಕಡೆಯಿಂದ ಹೇಳಬೇಕು. ಅದಕ್ಕೆ ಕ್ರಮ ಪರಮೇಶ್ವರಾತ್ ದೇವೇಭ್ಯಶ್ಚ ಅರ್ವಾಕ್ತನ ಪ್ರೇರಕಂ. ಅರ್ವಾಕ್ತನ ಅಂದರೆ ಈ ಕಡೆಯ ಪ್ರೇರಕ, ಆ ಕಡೆ ಈ ಕಡೆ ಪ್ರೇರಕ ಯಾರು ಅಂತ ಪ್ರಶ್ನೆ. ಅಥ ಕೇನೇತಿ ಅಷ್ಟೇ. ಅದು ಮುಂದಿದ್ದು ಕೆಲ ಬರೋದು ಇನ್ನು ಸ್ವಲ್ಪ ಆದಮೇಲೆ, ಅಲ್ಲಿವರೆಗೆ ಅದು ನೋಡಬೇಕಾಗಿಲ್ಲ. ಹಾಂ, ಹೌದು, ದೈತ್ಯ ಶಕ್ತಿಗಳು. ಬಟ್ ಅಲ್ಲೂ ದೇವ್ರ ಕಂಟ್ರೋಲೇ ಫುಲ್. ಯಾರೇ ಏನೇ ಮಾಡಿದರೂ ಕೂಡ ಅಲ್ಟಿಮೇಟ್ ದೇವರೇ. ಹೌದು. ಹಾಂ, ಅದೆಲ್ಲ ಆಗಿದೆಯಲ್ಲ, 10-20 ವರ್ಷದಿಂದ ಆಗ್ತಾನೇ ಇದೆ. ಅದರಿಂದ ಮತ್ತೇನ ಕಾರಣ ಬೇಡ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ವಿಹ ವೈರಿಣಂ. ಅದು ಭಗವಂತ ಕೊಟ್ಟ ಉತ್ತರ ಅದಕ್ಕೆ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನಃ ಮಹಾಪಾಪ್ಮ ವಿದ್ಧಿ ಏನಂ ಇಹ ವೈರಿಣಂ. ಅದು ಪದವಿಭಾಗ. ಏಷಃ ಕಾಮಃ ಏಷಃ ಕ್ರೋಧಃ. ಕಾಮಕ್ರೋಧಗಳೇ ಕಾರಣ ಅಂತ ಅರ್ಥ. ಕಾಮಕ್ರೋಧಗಳೇ ಕಾರಣ. ಯಾವ ಗುಣದಿಂದ ಬರುತ್ತಿದು? ರಜೋಗುಣದಿಂದ ಬರುತ್ತೆ. ರಜೋಗುಣ ಅಂದರೆ ಮಿಡ್ಲದು. ಸತ್ವಗುಣದಿಂದ ಹೋಗುತ್ತೆ ಕಾಮ, ಇದರಿಂದ ಬರುತ್ತೆ. ಅದರಿಂದ ಗಟ್ಟಿಯಾಗಿ ಹಾಳಾಗಿಬಿಡ್ತಾನೆ. ಸೊ ರಜೋಗುಣ ಸಮುದ್ಭವ ಉಪಲಕ್ಷಣ ಇದೆ. ಒಟ್ಟು 3ರಿಂದನೂ ಬರುತ್ತೆ. ಪ್ರಧಾನವಾದ ಯಾವುದು? ರಜೋಗುಣ ಅಂತ ಅರ್ಥ. ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಆದ್ದರಿಂದ ನಮ್ಮ ಪ್ರಧಾನವಾದ ವೈರಿ ಯಾರು ಸಾಧನೆ ಮಾಡಕ್ಕೆ ಅಂದರೆ ಕಾಮಕ್ರೋಧಗಳೇ ಕಾರಣ. ಅದರಲ್ಲೂ ಕಾಮ ಪ್ರಧಾನ. ಕಾಮಾತ್ ಕ್ರೋಧೋಭಿಜಾಯತೆ ಅಂತ ಹೇಳಿದ್ರಿಂದ ಕಾಮದಿಂದ ಕ್ರೋಧ ಹೊಟ್ಟರೆ ಬೇಸಿಕ್ ಯಾವುದಾಯ್ತು? ಈಗ ಕಾಮನೇ ಆಯಿತು. ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಎಂಥವನು? ಏನು? ಹಾಂ ಹಾಂ, ಅದಕ್ಕೇ ಕಾಮ 2 ವಿಧ. ಕಾಮ 2 ವಿಧ. ಸತ್ಕಾಮ ದುಷ್ಕಾಮ ಅಂತಿದೆ. ಸತ್ಕಾಮ ಅನ್ನೋದು ಅತಿ ಶ್ರೇಷ್ಠವಾದದ್ದು, ದುಷ್ಕಾಮ ಅತಿ ಕೆಷ್ಟವಾದದ್ದು. ಸೊ ದುಷ್ಕಾಮ, ಕಾಮ ಕೆಟ್ಟದು ಅಂದಮೇಲೆ ಸರಿ ಮಾಡ್ಲಿಕ್ಕೆ ಒಳ್ಳೆ ಕಾಮನೇ ಬೇಕದಕ್ಕೆ. ಹೇಳಿಲ್ಲ, ಮಗ ಬಂದು ಕೆಡ್ತಾನೆ, ಟೆಕ್ಸ್ಟ್ ಬುಕ್ ತೊಗೋಬೇಕು ದುಡ್ಡು ಕೊಡು ಅಂತಾನೆ. ಗೊತ್ತಾಯ್ತಾ? ಕಣ್ಣು ಮುಚ್ಚೋಂಗೆ ಬೇರೆ ದಾರಿ ಇಲ್ಲ, ಸಾಲ ಮಾಡ್ಯಾರು ಕೊಡ್ತಾನೆ. ನಾನು ಸಿನಿಮಾಗೆ ಹೋಗ್ತೀನಿ ದುಡ್ಡು ಕೊಡು ಅಂತ ಹೇಳಿದರೆ ಬೈತಾನೆ. ಸೊ ಇದು ನಿಷಿದ್ಧ, ಅದು ವಿಹಿತ. ಅವ್ನು ಕೇಳಲೇಬೇಕು. ಅವನು ಅಕಸ್ಮಾತ್ ಅವನು ಸರಿಯಾಗಿ ಓದಲಿಲ್ಲ, ಮಾರ್ಕ್ಸ್ ಕಡಿಯುವಂತೆ. ಯಾಕೆಂದರೆ ಟೆಕ್ಸ್ಟ್ ಬುಕ್ ತೊಗೊಳಕ್ಕಾಗಲಿಲ್ಲ. ಯಾಕೆ ಕೇಳಿಲ್ಲ? ನಾನು ಕೊಡಿಸ್ತಿದ್ದಿಲ್ಲ ಅಂತ ಕೇಳ್ದೆ. ಯಾಕೆ ಕೇಳಿಲ್ಲ ನೀನೀಗ? ಅದು ಕೇಳದಿರೋದು ಅಪರಾಧ ಆಯ್ತು ಅವನೀಗ. ಸೊ ಕಾಮನೇ ಇರಬೇಕು ಅದಕ್ಕೆ. ಅದ್ರ ಕೆಲವು ಮಗು ಸುಮ್ಮನೆ ಕೂತ್ಬಿಡುತ್ತೆ, ರೆಸ್ಪಾನ್ಸೇ ಇಲ್ಲ. ಏನು ಮಾಡ್ತಾರೆ ಜನಗಳಿಗೆ? ಗಾಬರಿ ಆಗಿಬಿಡ್ತಾರೆ, ಏನಾಗಿದೆ ಇವರಿಗೆ ಅಂತ. ನೋ ರೆಸ್ಪಾನ್ಸ್. ಸುಮ್ಮನೆ ಕೂತ್ಬಿಡ್ತಾನೆ. ಅದು ಅಲ್ಲ, ಜಡ ಆದಾಗ ಆಗಿಬಿಡ್ತಾರೆ. ಅದಲ್ಲ, ಕಾಮನೇ ಇರಬೇಕು. ಭಾರಿ ಚುಟ್ಟಿ, ಒಳ್ಳೇದು ಕೇಳ್ತಾನೆ ಇರ್ತಾನೆ, ಕೆಟ್ಟದನ್ನು ಕೇಳೋದು ಅದು ಗ್ರೇಟ್. ಏನೂ ಇಲ್ಲ ಅಂದರೆ ದಡ್ಡ ಮೂರ್ಖ ಆಗಿಬಿಡ್ತಾನೆ. ಆದ್ದರಿಂದ ಎಲ್ಲಿ ಭೀಮಸೇನದೇವರು ಹೊಗಳಿದಾರೋ ಅದು ಸತ್ಕಾಮ. ಯಾವುದನ್ನು ಅವ್ರು ಇದು ಮಾಡ್ತಾ ಇದ್ದಾರೋ, ಅದು ಬೈತಾ ಇದ್ದಾರೋ ಅದು ಎಲ್ಲಿದೆ ಅಂದರೆ ಭಗವದ್ ಮುಂದೆ ಬರುತ್ತೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ತಾನೇ ಹೇಳ್ತಾನೆ, ಧರ್ಮಕ್ಕೆ ವಿರುದ್ಧವಾಗದ ಕಾಮನೆ ಇದೆಯಲ್ಲ, ನನ್ನ ಸನ್ನಿಧಾನ ಇದೆ ಅಂತ ಹೇಳ್ತಾನೆ. ವಿಭೂತಿ ರೂಪ ಇಟ್ಟಿದ್ದಾನೆ ಪರಮಾತ್ಮ ಅದರಲ್ಲಿ. ಆಯ್ತಲ್ಲಾಗ ವಿರೋಧ ಇಲ್ಲ. ಉಳಿದವ್ರು ಯಾರಿಗೂ ಬಿಡಿಸೋಕ್ಕೆ ಬರಲ್ಲ. ಅದನ್ನು ಆಚಾರ ಒಬ್ಬರೇ ಬಿಡಿಸ್ತೇವರು. ಇಲ್ಲ ಕನ್ಫ್ಯೂಷನ್ ಅವರು. ಉಳಿದವ್ರು ಏನು ಮಾಡ್ತಾನೆ ಮತ್ತು ಬೇರ್ತಾನೆ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಅದು ಸಮಗ್ರ ಚಿತ್ರ ಕೈಲಿರಬೇಕು. ಎಷ್ಟು ಬಲವಾನ್ ಪ್ರವರ್ತಕ ಸ ಏಷ ಕಾಮ ಕ್ರೋಧೋಪಿ ಏಷಃ. ಕ್ರೋಧನೂ ಅದೇನೆಂದರೆ 2 ಕಾಮ ಇದ್ಕೊಂಡು ಕ್ರೋಧ ಅಲ್ಲ, ರಿಸಲ್ಟ್ ಅದೇ ಅಂತ ಅರ್ಥ. ಬೆಣ್ಣೆ ತುಪ್ಪ ಕೇಳಿದ್ರು ಬೆಣ್ಣೆ ಕೊಟ್ಬಿಟ್ಟ. ತುಪ್ಪ ಒಟ್ಟಿನಲ್ರಿ ಇದೇನೇ ಬೆಣ್ಣೆ ಅಂತ ಹೇಳಿದೆ. ಆ್ಯಕ್ಚುಲಿ ಬೇರೆಯೇ, ಬಟ್ ಅದರಿಂದ ಏನಾಗುತ್ತದ? ಬಂದೇ ಬರೋದು. ಅದಕ್ಕೇನು ಇದೇ ಬೆಣ್ಣೆ ಇದೇ ತುಪ್ಪ ಅಂತ ಯಾಕೆ ಕರೀತಾರೋ ಆ ರೀತಿ ಕೆಲಸ ಕಾರಣಗಳಿಗೆ ಅಭೇದ ಹೇಳ್ತಾರೆ. ಕಾರ್ಯಕಾರಣಗಳಿಗೆ ಯಾತಕ್ಕೆ ಅಂದರೆ ಸಿಂಪಲ್ಲಾಗಿ ಕೆಲಸ ಆಗುತ್ತಲ್ಲ, ಅದಕ್ಕೆ ಅಭೇದ ಹೇಳಿಬಿಡ್ತಾರೆ. ಲಾಂಗ್ ಇದ್ದರೆ ಹೇಳೋದಿಲ್ಲ, ಸ್ವಲ್ಪ ಇದ್ದರೆ ಹೇಳ್ತಾರೆ. ಎಷ್ಟು ಬಲವಾನ್ ಪ್ರವರ್ತಕ ಕ್ರೋಧೋಪಿ ಏಷಃ ಏವ ತಜ್ಜನ್ಯತ್ವಾತ್ ಕಾಮಾತ್ ಕ್ರೋಧೋಭಿಜಾಯತೆ ಇತಿ ಉಕ್ತಂ. ಯತ್ರಾಪಿ ಗುರುನಿಂದಾದಿ ನಿಮಿತ್ತ ಕ್ರೋಧ ತತ್ರಾಪಿ ಭಕ್ತಿ ನಿಮಿತ್ತ ನಿಂದಾಕಾಮ ನಿಮಿತ್ತ ಇತಿ ಏವ ತೇ ತು ಅನ್ಯಥಾ ವದಂತಿ ತೇ ಸಂಕರಾನ್ನ ಸೂಕ್ಷ್ಮಂ ಜಾನಂತಿ ಉಕ್ತಂಚ ಋತೆ ಕಾಮಂ ನಕೋಪಾದ್ಯಾಹ ಜಾಯಂತೆ ಹಿ ಕಥಂಚನ ಇತಿ. ಒಂದು ಮಾತಿದೆ ಈಗ. ಯತ್ರಾಪಿ ಗುರುನಿಂದಾದಿ ನಿಮಿತ್ತ ಕ್ರೋಧ ತತ್ರಾಪಿ ಭಕ್ತಿ ನಿಮಿತ್ತ ನೋಡಿ ಭಕ್ತ ನಿಮಿತ್ತ ನಿಂದಾ ಕಾಮ ನಿಮಿತ್ತ ಏವಾ. ಈಗ ಹೇಳ್ತಾರೆ, ಸ್ವಲ್ಪ ಗಮನಿಸ್ಬೇಕಲ್ಲ. ಕಾಮದಿಂದ ಕ್ರೋಧ ಹುಟ್ಟುತ್ತೆ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ತೋರಿಸ್ತಾರೆ. ಕಾಮದಿಂದ ಕ್ರೋಧ ಹುಟ್ಟುತ್ತೆ ಹೇಗೆ? ಗುರುನಿಂದಾದಿ ನಿಮಿತ್ತ ಕ್ರೋಧ. ಗುರುಗಳ ನಿಂದನೆ ಮಾಡಿದ ಶಿಷ್ಯನ ಮುಂದೆ, ಸಿಟ್ಟು ಬಂತು.
ಹೊಡಿಲಕ್ಕೆ ಹೋದ ಅವನ್ನ. ಇವನು ಬೈದಿಲ್ಲ, ಗುರುಗಳು ಬೈದಿದ್ದಾನೆ ಅಷ್ಟೇ. ಇಲ್ಲಿ ಕ್ರೋಧ ಬಂತು ಅವನಿಗೆ. ಕ್ರೋಧ ಯಾತಕ್ಕೆ ಬಂತು ಅಂತ ಪ್ರಶ್ನೆ. ನಿಂದೆಯಿಂದ ಕ್ರೋಧ ಬಂತು ಅನಿಸುತ್ತೆ ನಮಗೆ. ನಿಂದೆಯಿಂದ ಕ್ರೋಧ ಬರಲಿಲ್ಲ, ಗುರುಗಳಲ್ಲಿ ಭಕ್ತಿ ಇದೆ, ಅದಕ್ಕೆ ಕ್ರೋಧ ಬಂತು. ಇನ್ಯಾರು ಬೈದು ಇವನು ಸೇರಿಬಿಡ್ತಾರೆ, ಬೈದು ನಾನು ಸೇರಿ ಬೈತೀನಿ ಅಂತ. ಅರ್ಥ ಆಯ್ತಾ? ಈಗ ಯಾವಾಗಲೂ ಕೂಡ ನಿಂದೆ ಅನ್ನೋದು ಏನದು, ಕಾಮ ಇದ್ದಲ್ಲಿ ಮಾತ್ರ ನಿಂದೆ ಕ್ರೋಧ ಹುಟ್ಟಿಸುತ್ತೆ, ಹೋದ್ರೆ ಕ್ರೋಧ ಹುಟ್ಟಿಸೋದಿಲ್ಲ, ಕ್ರೋಧ ಹುಟ್ಟಿಸೋದೇ ಇಲ್ಲ. ದೇರ್ಫೋರ್ ಅಲ್ಲೂ ಕೂಡ ಕಾರಣ ಯಾವುದಾಯ್ತು? ಈಗ ಆಚಾರ್ಯ ಕೊಟ್ಟ ಏನು ಎಕ್ಸಾಂಪಲ್ ಇದು, ಎಲ್ಲರಿಗೂ ಗೊತ್ತಿರೋ ದೃಷ್ಟಾಂತ ಕೊಟ್ಟರು, ಎಲ್ಲರಿಗೂ ಗೊತ್ತು. ಎಲ್ಲಿ ನಮಗೆ ನೋಡೋದಕ್ಕೆ ಏನು ಅನ್ನಿಸ್ತು? ಕಾಮ ಇಲ್ಲದೇ ಕ್ರೋಧ ಬಂದಾಗ ಕಾಣಿಸ್ತು. ಅಲ್ಲ, ಕಾಮ ಇದ್ದಿದ್ದಕ್ಕೆ ಕ್ರೋಧ ಬಂದಿದೆ. ಕಾಮ ಅಂದರೆ ಏನೀಗ? ಭಕ್ತಿನೇ ಕಾಮ, ಇಚ್ಛೆ ಅಂತ ಅರ್ಥ. ಇಚ್ಛೆ ಏನದು? ಗುರುಭಕ್ತಿನೇ ಇಚ್ಛೆ. ಏತು ಅನ್ಯಥಾ ವದಂತಿ ತೇ ಸಂಕರಾತ್ಮ ಸೂಕ್ಷ್ಮಂ ಜಾನಂತಿ. ಏತು ಅನ್ಯಥಾ ವದಂತಿ, ಯಾರು ಹೇಳ್ತಾರೆ ಕಾಮನೇ ಬೇರೆ ಕ್ರೋಧನೇ ಬೇರೆ ಅಂತ ಯಾರು ಹೇಳ್ತಾರಲ್ಲ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ? ಸಂಕರಾತ್, ಸಂಕರ ಅಂದ್ರೇನು? ಬಿಡಿಸಿ ನೋಡೋಕ್ಕೆ ಬರ್ತಾ ಇಲ್ಲ ಅವರಿಗೆ, ಎರಡು ಮಿಕ್ಸಪ್ ಆಗಿಬಿಟ್ಟಿದೆ, ಗೊತ್ತಾಗ್ತಾ ಇಲ್ಲ. ಸಂಕರಾತ್ಮ ಸೂಕ್ಷ್ಮಂ ಜಾನಂತಿ, ಸೂಕ್ಷ್ಮ ಗೊತ್ತಾಗಿಲ್ಲ ಅವರಿಗೆ. ಸೊ ಬೇಸಿಕ್ ಯಾವುದಾಯ್ತು ಈಗ? ಕಾಮನೇ. ಅದ್ರ ಮೊದಲು ಕಾಮ ಅಂತ ಹೇಳಿದ. ಸಂಕರ ಅಂದರೆ ಮಿಕ್ಸ್ ಆಗೋದು, ಸಾಂಕರ್ಯ ಆಗೋದು ಅಂದರೆ ಏನು? ಎರಡು ವಿಷಯ ಇಶ್ಯೂ ಕ್ಲಬ್ ಆಗಿಬಿಟ್ರೆ ಏನಾಗುತ್ತದು? ಅದಕ್ಕೆ ಅರ್ಜುನ ಕೇಳಿದ, ಉತ್ತರ ಹೇಳಿದ ನಮಗೊಂದು ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹೋ ಮಾಪ್ನಯ. ಒಂದು ಸರ್ತಿ ಜ್ಞಾನ ಶ್ರೇಷ್ಠ ಅಂತ ಹೇಳ್ತೀಯ, ಈ ಕರ್ಮ ಮಾಡೋ ಅಂತ ಹೇಳ್ತೀಯ, ನನಗೆ ಅರ್ಥನೇ ಆಗ್ತಾಯಿಲ್ಲ, ಗೊಂದಲ ಆಗ್ತಾಯಿದೆ ಅಂತ ಹೇಳಿದ್ನಲ್ಲ, ಹಾಗೆ ಗೊತ್ತಾಯ್ತಾ? ಒಂದೇ ಪಕ್ಕದಲ್ಲಿ ಒಂದ್ರ ಪಕ್ಕದಲ್ಲಿ ಒಂದಿವೆ ಈಗ ಮಡಿ ಬಟ್ಟೆಗಳು, ಒಂದನ್ನು ಮುಟ್ಟಿಬಿಟ್ಟಿದ್ದಾನೆ, ಅದು ಬೈಲಿ ಆಯಿತು, ಭಾರಿ ಯೋಚನೆ ಮಾಡೇ ಮಾಡ್ತಾನೆ. ಇಲ್ಲಿದೆ ಅಲ್ಲಿದೆ, ಯೋಚನೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಕ್ಲಾರಿಟಿ ಇದೆ. ಇಲ್ಲಿ ಹತ್ತಿರ ಇದ್ದಾಗ ಸಂಕರ ಬರುತ್ತೆ, ದೂರ ಇದ್ದಾಗ ಬರೋದಿಲ್ಲ. ಕೆಲಸರ್ತಿ ಎರಡು ಟಿಕೆಟ್ ಮಾಡಿಸಿರ್ತಾರೆ, ಬಂದು ಹೋಗೋದೊಂದು ಬರೋದೊಂದು. ಭಾಳ ಕಷ್ಟಪಟ್ಟು ಬರೋದನ್ನು ಕೈಲಿಟ್ಕೊಂಡು ಹೋಗೋದನ್ನು ಇಲ್ಲಿ ಹೋಗ್ಬಿಟ್ಟಿರ್ತಾರೆ. ಒಂದು ಎರಡು ಒಂದೇ ಟಿಕೆಟ್ ಕಾಣುತ್ತಲ್ಲ, ಡೇ ಟು ಟೈಮ್ ಕರೆಕ್ಟ್ ನೋಡ್ಕೊಳ್ಳೋದಿಲ್ಲ. ಆಮೇಲೆ ನೋಡಿ ಪಂಚಾಯತ್ ಹೋಗ್ಬಿಡ್ತಾರೆ. ಎಷ್ಟೋ ಸತಿ ಇನ್ನೊಂದು ಪೇ ಮಾಡಬೇಕಾಗತ್ತೆ ಅವನು, ಅವು ಒಪ್ಪೋದಿಲ್ಲ ಅವನು. ಇನ್ನು ಹೊಸ ಟಿಕೆಟ್ ತೊಗೊಳ್ತಾನೆ ಹೇಳ್ತಾನೆ. ಈ ಮನೇಲಿರ್ಬೋದು, ತೊಗೊಂಡು ಯಾವ್ಯಾವ ಮಾಡಿದ್ದೀನಿ ಈಗ ಇದು ಬೇಕು, ಏನಾರು ಒಂದು ಪ್ರೂಫ್ ಕೊಡಲೇಬೇಕು, ಅವನು ನಿರ್ಧಾರಕ್ಕೆ ಒಪ್ಪೋದಿಲ್ಲ. ಧೂಮೇನಾವ್ರೇತೆ ವನ್ಹಿ ಋತೆ ಕಾಮಂ ಅನ್ಯಥಾ ವದಂತಿ ತೇ ಸಂಕರಾತ್ಮ ಸೂಕ್ಷ್ಮಂ ಜಾನಂತಿ ಉಕ್ತಂಚ ಋತೆ ಕಾಮಂ ನ ಕ್ರೋಧಾದ್ಯಾಹ ಜಾಯಂತೆ ಹಿ ಕಥಂಚನ ಇತಿ. ಕಾಮವಿಲ್ಲದ ಹೊರತು ಕ್ರೋಧ ಅಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಬೀಜನೇ ಇಲ್ಲ, ಅಂಕುರ ಹೇಗೆ ಬರುತ್ತೆ ಅಂತಾರಲ್ಲ ಹಾಗೆ. ಬೀಜನೇ ಇಲ್ಲ, ಅಂಕುರ ಹೇಗೆ ಬರುತ್ತೆ? ಬರೋದಕ್ಕೆ ಸಾಧ್ಯ ಇಲ್ಲ. ಮಹಾಶನಃ ಮಹದ್ಧಿ ಕಾಮಭೋಗ್ಯಂ. ಒಂದು ಪ್ರಶ್ನೆ, ಹೋಗಲಿ ಬಿಡಿ, ಕೆಲವು ಮಗು ಹಠ ಮಾಡ್ತಿರುತ್ತೆ, ಏನು ಕೊಟ್ಬಿಡಿ ಹೋಗಲಿ ಅಂತಾರೆ. ಕೊಟ್ಬಿಡಿ ಹೋಗಲಿ. ಅವ್ನು ಹೇಳ್ತಾ ಏನು ಕೊಡ್ಬೇಕು ಕೇಳ್ತಿರೋದು ಗೊತ್ತಾ? ಅದು ಫಾರಿಡಾಲ್ ಕೇಳ್ತಿರೋದು. ಅವ ಏನು ಮಾಡ್ತಾ ಇರೋ ಬೇಡ ಬೇಡ ಅಂತ, ಚಾಕ್ಲೇಟೋ ಬಿಸ್ಕತ್ತ ಇನ್ನೊಂದು ಯಾರು ಕೊಟ್ಬಿಡು ಅಂತ ಹೇಳ್ತಾನೆ. ಕೇಳ್ತಿ ಮಹಾಶನ, ಮಹಾಪಾಪ ಇದು, ಭಾರಿ ಕೆಟ್ಟದ್ದು. ದುರ್ಯೋಧನ ಪಾಂಡವ ರಾಜ್ಯ ಬೇಕು ಅಂತ ಕೇಳಿದೆ, ಕೊನೆಗೇನಾದ? ನಾಶ ಆಗಿಬಿಟ್ಟು. ಅರ್ಥ ಆಯ್ತಾ? ಅದು ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇಷ್ಟ ಅದಕ್ಕೆ ಅರ್ಧ ರಾಜ್ಯ ಕೊಡ್ತೀವಿ, ಒಪ್ಪಲಿಲ್ಲ ಅವನು. ಅವನಿಗೆ ತನ್ನ ರಾಜ್ಯ ಮುಖ್ಯ ಅಲ್ಲ, ಪಾಂಡ್ಯ ರಾಜ್ಯ ಇಲ್ದಾಗ ಆಗಬೇಕು. ಅವನ ಮೇನ್ ಕಾನ್ಸೆಪ್ಟ್ ಇದ್ದಿದ್ದು ಅಲ್ಲಿ. ತನಗೆ ಬರಬೇಕು ಅಂತ ಹೆಚ್ಚು ಇನ್ನೊಬ್ಬರಿಗೆ ಪಾಂಡವರಿಗೆ ಸಿಗಬಾರ್ದು. ಇದು ಡೇಂಜರಸ್. ನನಗೆ ಬೇಕು ಅಂಬೋದು ತಪ್ಪಲ್ಲ, ಇನ್ನೊಬ್ರದ್ದು ಬೇಕು ಅನ್ನೋದು, ಅವ್ರಿಗೆ ಸಿಗದೆ ಬೇಕು ಅಂಬೋದು ಮಹಾ ತಪ್ಪು. ಅದಕ್ಕೆ ಕಾಮ ಅಂತ ಕರೀತಾರೆ. ಸತ್ಕಾಮ ಅಲ್ಲ, ದುಷ್ಕಾಮ. ಕೋಪಾದ್ಯ ಜಾಯಂತೆ ಹಿ ಕಥಂಚನ ಇತಿ ಮಹಾಶನಃ ಮಹದ್ಧಿ ಕಾಮಭೋಗ್ಯಂ. ಕೇಳ್ತಾ ಕೊಟ್ರೆ ಏನು ಕೇಳಿದರೂ ಸ್ಟಾಪ್ ಆಗೋದಿಲ್ಲ ಅಂತ ಹೇಳ್ತಾರೆ. ತಥೋಪಿ ಆಶಾ ಗರೀಯಸಿ. ಅದಕ್ಕೆ ಕನ್ನಡದಲ್ಲಿ ಬರೀತಾರೆ ಏಕದಾಂಸಾರದಲ್ಲಿ, ಆಶೆಗೊಳಗಾದವನು ಜನರಿಗೆ ದಾಸನೆನಿಸುವನು. ಮತ್ತು ಆಸೆ ಶುರುವಾಯಿತು ಅಂದರೆ ಜನ ಏನಾಗ್ತಾನೋ ಅವನು? ಯಾರ ಬರ್ತಾ ಇಲ್ಲ ಏನಾಯ್ತು? ಆದ್ದರಿಂದ ಏನಾಯ್ತು ಅಲ್ಲಿಗೀಗ? ಮಹಾಶನ. ಆದ್ದರಿಂದ ಸ್ವಲ್ಪ ಕೊಡೋದಾದರೆ ಕೊಟ್ಟು ಮುಗಿಸ್ಬಿಡ್ಬೋದು, ಕೊನೆಯೇ ಇಲ್ಲ ಅದಕ್ಕೆ. ಏನು ಕೇಳಿದ್ರೆ ಮತ್ತೆ ಕೇಳ್ತಾ ಇರ್ತಾರಂತೆ. ಅದು ಇನ್ನೊಂದು ಹಾಡಿದೆ ಅವ್ರದ್ದು, ಪುರಂದರದಾಸರದೇನೆ. ಇಷ್ಟು ದೊರಕರು ಮತ್ತಷ್ಟರ ಆಸೆ, ಹೋಗ್ದ ಆಸೆಗೆ ಕೊನೆಯೇ ಇಲ್ಲ. ತಥೋಪ್ಯಾಶಾ ಗರೀಯಸಿ. ಆಸೆಗೊಳಗಾದವನು ದಾಸನಾಗ್ತಾನೆ, ಕಂಡವ್ರು ಕಾಲು ಹಿಡಿತಾನೆ, ಏನೋ ಮಾಡ್ತಾನೆ, ಆಗದ ಹೋದ ಡೆಸ್ಪರೇಟ್ ಆಗ್ತಾನೆ, ಅದು ಸಾಯ್ತಾನೆ, ಅದು ಸಾಯಿಸ್ತಾನೆ, ಏನೇನೋ ಮಾಡಿಬಿಡ್ತಾನೆ. ಅದಕ್ಕೆ ಆಸೆಗೊಳಗಾಗಬಾರ್ದು ಎಂಬುದು ಮೇನ್ ಪಾಯಿಂಟ್. ಮಹಾಪಾಪ್ಮ. ಮಹಾಶನ ಕೊಟ್ಟರೆ ತೃಪ್ತಿ ಇಲ್ಲ. ಒಂದು ಮಾತು ಕೊಟ್ಟು ಮಾಡ್ತಾರೆ ಆಚಾರ್ಯರ ಮುಂದೆ, ಪಾತಾಳ ಇವ ದುಷ್ಪೂರಃ ಕಾಮಃ ಅಂಥೇಳಿ. ಕಾಮ ಎಷ್ಟು ಅಂದರೆ ನಾವು ತಗ್ಗಿದ್ರೆ ತುಂಬಿಸ್ಬೋದು, ಪಾತಾಳ ತುಂಬಿಸೋಕ್ಕಾಗತ್ತಾ? ಇವತ್ತು ಒಂದು ಬಕೆಟ್ನಲ್ಲಿ ನೀರಿದೆ, ಏನು ಕಷ್ಟಪಟ್ಟು ಸ್ವಲ್ಪ ಸಕ್ಕರೆ ಜಾಸ್ತಿಯಾಗಿ ಸ್ವೀಟ್ ಮಾಡ್ಬೋದು. ಸಮುದ್ರ ನೀರು ಸ್ವೀಟ್ ಮಾಡೋಕ್ಕಾಗತ್ತಾ?
ಆದ್ದರಿಂದ ಆಸೆಗೆ ಕೊನೆ ಇಲ್ಲ. ಆದ್ದರಿಂದ ಅದು ಕೇಳಕ್ಕೆ ಕೊಡಕ್ಕೆ ಹೋಗಲೇಬೇಡಿ. ಏನು ಮಾಡಬೇಕು ಅದನ್ನು? ಅಲ್ಲೇ ನಿಗ್ರಹ ಮಾಡಬೇಕೆ ಹೊರತು ಅದು ಅಲೋ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಮುಖ್ಯ. ಅದಕ್ಕಿಲ್ಲ, ತೃಪ್ತಿ ಇಲ್ಲ ಅದಕ್ಕೆ ಕಾಮನೆಗೆ. ಕೊನೆಗೆ ಹೋಗಲ್ಲ ಕೊಟ್ಟರೆ ಡೇಂಜರಸ್, ಅದು ಮಹಾಪಾಪ ಕಾರ್ಯ ಮಾಡಿಸುತ್ತೆ ಅಂತ ಅರ್ಥ. ಭಾಳ ಕೇಳುತ್ತೆ, ಭಾರಿ ಪಾಪ ಕಾರ್ಯ ಮಾಡಿಸುತ್ತೆ. ಅಲ್ಲ ಇದು ಬೇರೆ. ಋತೆ ಕಾಮ ಅದು ಅಲ್ಲಿರೋದು. ಅದು ಹೇಳಬೇಕಾದ್ರೆ ಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತೆ ಹವಿಷಾ ಕೃಷ್ಣವರ್ತ್ಮೇವ ಭೂಯಯೇ ವಾಭಿವರ್ಧತೆ. ಅದು ಯಯಾತಿ ಗೀತಾ ಅಂತಲೇ ಹೆಸರು ಅದಕ್ಕೆ. ಅಂದರೆ ಕಾಮಕ್ಕೆ ಇವತ್ತೇನು ಹೇಳ್ತಾರೆ, ಅದೇ ಹೇಳ್ತಾರೆ ಗೊತ್ತಾ? ಯಾರೋ ಒಬ್ಬ ಆಚಾರ್ಯ ಕೇಳಿದ್ರಂತೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಬದನೆಕಾಯಿ ತಿನ್ನಬೇಕು ಅನಿಸುತ್ತೆ, ಪೂಜೆ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ, ಏನು ಮಾಡಲಿ ಅಂತ ಕೇಳಿದ್ರು. ತಿಂದುಬಿಟ್ಟು ಆಮೇಲೆ ಪೂಜೆ ಮಾಡೋದ್ರ ಪೂಜೆ ಏನು ಮಾಡ್ತಾರೆ ಆಮೇಲೆ ಅವನು? ಸಾಧ್ಯ ಇಲ್ಲ. ಅದು ಹೇಳಬೇಕು, ಹಾಗೆ ಮಾಡಬೇಡ, ಬಿಟ್ಟುಬಿಡು ಅಂತ ಹೇಳೋದು. ಇವರೆಲ್ಲ ಕೆಲವರು ಗುಂಪಂತಲ್ಲಿ ಇತ್ತೀಚೆಗೆ ಏನು ಅನಿಸುತ್ತೋ ಮಾಡಿ ಹಾಕಿಬಿಡಿ ಅದನ್ನು. ಅಲ್ಲಿ ಬಿ ಹ್ಯಾಪಿ. ಏನೇನು ಹ್ಯಾಪಿ ಅವನು ಮಾಡಬಾರ್ದು. ಸ್ವೇಚ್ಛಾಚಾರ ಸುಖ ಕೊಡೋದಾಗಿದ್ದರೆ ಯಾವ ಶಾಸ್ತ್ರವೂ ಬೇಕಿದ್ದಿಲ್ಲ. ಗೊತ್ತಾಯ್ತಾ? ಇವತ್ತು ವೆಹಿಕಲ್ ಹೋಗಲಿಗೆ ಬಿಡೋದಕ್ಕೆ ಸುಖವಾಗಿದ್ದಿದ್ದರೆ ಡ್ರೈವಿಂಗ್ ಕಾನ್ಸೆಪ್ಟೇ ಇರ್ತಿರಲಿಲ್ಲ. ತಪ್ಪದು. ವೆಹಿಕಲ್ ಲೈಸೆನ್ಸ್ ಕೊಡ್ಬೇಕಾದ್ರೆ ಮೊದಲೇನು ಗೊತ್ತು ತೋರಿಸ್ಬೇಕು, ಅವನು ಡ್ರೈವರ್ ತೋರಿಸ್ಬೇಕಿಲ್ಲ. ಅದಕ್ಕೆ ಲೈಸೆನ್ಸ್ ಅಂತ ಅದೇನೆ. ಅದಕ್ಕೆ ಓದಿದಾನ ಬ್ರಹ್ಮಚರ್ಯ ಆಶ್ರಮ ಪೂರ್ತಿ ಏನದು? ಕಲಿಯೋದು. ಕಲಿಯೋ ಕಾಲದಲ್ಲಿ ಕಲ್ತ್ಬಿಟ್ಟ ಅಂದರೆ ಆಮೇಲೆ ನಿಶ್ಚಿಂತೆ. ಆಮೇಲೆ ಫೀಲ್ಡಿಗೆ ಬಿಡಬೇಕು ಅವ್ರನ್ನ, ಮುಂದಕ್ಕೆ ಬಿಡಬಾರದು ಫೀಲ್ಡಿಗೆ. ಮಹಾಶನ ಮಹದ್ಧಿ ಕಾಮಭೋಗ್ಯಂ ಮಹಾಬ್ರಹ್ಮಹತ್ಯಾದಿ ಕಾರಣತ್ವಾತ್ ಮಹಾಪಾಪ್ಮ ಸರ್ವಪುರುಷಾರ್ಥ ವಿರೋಧಿತ್ವಾತ್ ವೈರಿ. ಸರ್ವಪುರುಷಾರ್ಥನ ಹಾಳು ಮಾಡುತ್ತಾದ್ದರಿಂದ ವೈರಿ. ಬ್ರಹ್ಮಹತ್ಯಾದಿ ಪಾತಗಳು ಮಾಡಿಸುತ್ತೆ, ಆದ್ದರಿಂದ ಮಹಾಪಾಪ. ಉಪಪಾಂಡವ್ರನ್ನೂ ಕೊಲ್ಲಿಸ್ಬೇಕು. ಎಂಥ ದುರ್ಯೋಧನ ನೋಡಿದ್ರಲ್ಲ, ಶಿಶು ಹತ್ಯೆ ಮಾಡಿಸ್ಬೇಕು. ಭಯಂಕರ ಪಾಪ ಕಾರ್ಯ. ಯಾರು ಏನೇ ಆಗಲಿ, ಯಾವ ಲೆವೆಲ್ಗೆ ಹೋದ ಕೊನೆಗೆ ಅವನು. ಅದು ಎಲ್ಲಿ ಬಂತು? ಪಾಂಡವ ರಾಜ್ಯ ಬೇಕು ಅನ್ನೋ ಕೆಟ್ಟ ಕಾಮನೆ ಅವನು ಹಾಳು ಮಾಡಿಬಿಡೋದು ಕೊನೆಗೆ. ರಾವಣಂದು ಹಾಗೆ ಆಗಿತ್ತು. ಇವೆಲ್ಲ ಯೋಚನೆ ಮಾಡಿದರೆ ಎಂದೂ ಕೂಡ ಏನಾಗಬಾರ್ದು? ಕಾಮಕ್ಕೆ ಒಳಗಾಗಬಾರ್ದು ಅನ್ನೋದು ಮುಖ್ಯ ತಾತ್ಪರ್ಯ.